ಹಲೋ 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 ರಾಣಾ ಸರ್ ಇದಾರ್ರಿ ನನ್ನ ಜೊತೆ. ಹಲೋ why do you irritate me like this? You don't find anybody else to do this. these people told yeah so Who the hell are these people? Please mention their names so I can blast them in on their face the next time. ಹೇಳ್ರಿ ಯಾರು ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ತರುಣ್ ಕಿಶೋರ್ ನಿರ್ಮಾಣದ, ಪುನೀತ್ ರಂಗಸ್ವಾಮಿ ನಿರ್ದೇಶನದ ಏಳುಮಲೆ ಸಿನಿಮಾ ಇದೇ ಸೆಪ್ಟೆಂಬರ್ 5ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ನಾಯಕ ಮತ್ತು ನಾಯಕ ನಟಿ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಸಿನಿಮಾದ ಮೂಲಕವೇ ಸರ್ಟಿಫೈಡ್ ಒನ್ ಸೈಡ್ ಲವರ್ ಆಗಿ, ಭಗ್ನ ಪ್ರೇಮಿಯಾಗಿ, ಏಕಲವ್ಯ ರಾಣಾ ಆಗಿ ಹೊರಹೊಮ್ಮಿರುವಂತಹ ನಮ್ಮ ಹೀರೋ ಸಾಹೇಬ್ರಿದ್ದಾರೆ. ಜೊತೆಗೆ ಈ ಒಂದು ಸಿನಿಮಾ ಮೂಲಕ ಪ್ರೀತಿ ಮಾಡಿದ್ರೆ ಹುಡುಗಿ ಈ ರೀತಿಯೇ ಮಾಡ್ತಾಳೆ ಅಂತ ಸಾಬೀತುಪಡಿಸೋದಕ್ಕೆ ರೆಡಿಯಾಗಿರುವಂತಹ ಮಹಾನಟಿ ಪ್ರಿಯಾಂಕಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ, ಬನ್ನಿ. ವೆಲ್ಕಮ್ ಟು ದ ಶೋ ಇಬ್ಬರಿಗೂ ಕೂಡ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇನ್ನೇನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇದೆ. ಸೊ ಯಾವ ರೀತಿ ಇದೆ ಮೈಂಡ್ ಸೆಟ್? ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀರಾ ಅಥವಾ ನರ್ವಸ್ನೆಸ್ ಇದೆಯಾ, ಹೇಗೆ ಅಂತ? ತುಂಬ ಫಸ್ಟು ನರ್ವಸ್ ಆಗ್ತಾ ಇದೆ, ಭಯ ಆಗ್ತಿದೆ. ನಾವೇನೋ ಚಿಕ್ಕದ್ರಿಂದ ಹೇಳ್ಕೊಂಡು ಬಂದ್ಬಿಟ್ವಿ ನಮಗೆ ಆ್ಯಕ್ಟಿಂಗ್ ಅಂದರೆ ಇಷ್ಟ ಅದಕ್ಕೆ ಬಂದ್ವಿ ಅಂತ. ಬಟ್ ಇವಾಗ ಫೀಲ್ ಆಗ್ತಾ ಇರೋದು ಏನೋ ಇಷ್ಟ ಏನೋ ಮಾಡಿದ್ದೀವಿ, ಬಟ್ ಇವಾಗ ಜನ ತಾನೇ ಹೇಳೋದು ನೀನು ಹೇಗೆ ಮಾಡಿದ್ಯಾ ಅಂತ. ಅದು ಎಲ್ಲ ಹೇಗಿರುತ್ತೆ ರೆಸ್ಪಾನ್ಸ್, ಇದನ್ನೆಲ್ಲ ನೋಡಿದಾಗ ಒಂದು ಕಡೆ ಭಯ ಇದೆ, ಒಂದು ಕಡೆ ಒಂದು ಡ್ರೀಮ್ ಇತ್ತಲ್ಲ ಚಿಕ್ಕದ್ರಿಂದ, ಓಕೆ ನಾವು ಈ ಥರ ಒಂದು ಮಾಡಬೇಕು, ಅದು ಡೆಬ್ಯೂ ಕ್ಯಾರೆಕ್ಟರ್ ಆಗಿ ಡೆಬ್ಯೂ ಸಿನಿಮಾದಲ್ಲಿ ಬರ್ತಾ ಇರೋದು ಖುಷಿ ಆಗುತ್ತೆ ಸರ್. ರಾಣಾ ಅವ್ರಿಗೆ 2ನೇ ಬಾರಿ ಇದು ಆ್ಯಕ್ಚುಲಿ ರಿಲೀಸ್ ಟೆನ್ಷನ್ಸ್ ಈ ಥರದ್ದೆಲ್ಲ. ಸೊ ಈಗ ಹೇಗೆ ಅನ್ನಿಸ್ತಾ ಇದೆ? ಇಲ್ಲ, ಆ್ಯಕ್ಚುಲಿ ಈ ಸಲ ಟೆನ್ಷನ್ ಇಲ್ಲ. ಫಸ್ಟ್ ಟೈಮ್ ಇತ್ತು, ಬಿಕಾಸ್ ಫಸ್ಟ್ ಟೈಮ್ ವಾಸ್ ಲೈಕ್ ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತಾರಲ್ಲ, ಆ ಥರ. ಅಂದರೆ ನಾವು ಮಾಡಿದ್ದೀವಿ ನಮ್ಮ ಕಡೆಯಿಂದ, ಬಟ್ ಯಾವ ರೀತಿ ಜನ ರಿಸೀವ್ ಮಾಡ್ತಾರೆ ಅನ್ನೋದು ಒಂದಿತ್ತು. ಅಂದರೆ ಆಕ್ಸೆಪ್ಟ್ ಮಾಡ್ಕೊಳ್ತಾರಾ ಅಂತ ಒಂದು ದೊಡ್ಡ ಪ್ರಶ್ನೆ ಇತ್ತು ನನಗೆ, ನನ್ನ ಮೈಂಡಲ್ಲಿ. ಅದು ಅಫ್ಕೋರ್ಸ್ ಏಕಲವ್ಯ ಬಂದಿದ್ದಾಗ ಎಲ್ಲರೂ ಚೆನ್ನಾಗಿ ಆಕ್ಸೆಪ್ಟ್ ಮಾಡಿಕೊಂಡ್ರು. ಆಮೇಲೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟರು. ಸೊ ಅದು ನನಗೆ ಆ ಒಂದು ಟೆಸ್ಟ್ ಪಾಸ್ ಮಾಡಿರೋದ್ರಿಂದ ಇವಾಗ ಇದು 2ನೇ ಟೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ನನಗೆ ಆ ಒಂದು ನರ್ವಸ್ನೆಸ್ ಇಲ್ಲ. ಇಲ್ಲಿ ಐ ಥಿಂಕ್ ಐ ಆಮ್ ಮೋರ್ ಎಕ್ಸೈಟೆಡ್. ಅಂದರೆ ಐ ವಾಂಟ್ ಟು ನಾನು ಒಂದಿಷ್ಟು ಟೈಮ್ ತೊಗೊಂಡು ಯೋಚನೆ ಮಾಡಿ ಟೈಮ್ ತೊಗೊಂಡು ಈ ಸಿನಿಮಾ ಮಾಡಿರೋದು. ಅಂದರೆ ಒಂದು ಒಳ್ಳೆ ಸ್ಕ್ರಿಪ್ಟು ಹುಡುಕ್ತಾ ಇದ್ದೆ. ಅಟ್ ದ ಸೇಮ್ ಟೈಮ್ ತುಂಬ ಜನರಿಗೆ ಹತ್ರ ಆಗಬೇಕು ಥರ ಒಂದು ಸ್ಟೋರಿ, ಒಂದು ಕ್ಯಾರೆಕ್ಟರ್ ಹುಡುಕ್ತಾ ಇದ್ದೆ. ಅದು ನನಗೆ ಇದರಲ್ಲಿ ಸಿಕ್ಬಿಟ್ಟು ನಾನು ಮಾಡಿರೋದು ಥರ ಒಂದಿದು. ಸೊ ಇವಾಗ ಎಲ್ಲ ರೆಡಿಯಾಗಿ ನಾವು ಬರ್ತಾ ಇದ್ದೀವಲ್ವಾ ಎಲ್ಲರ ಮುಂದೆ. ಸೊ ಆ ಒಂದು ಎಕ್ಸೈಟ್ಮೆಂಟ್ ಇದೆ. ಎಲ್ಲೋ ಒಂದು ಕಡೆ ನಾವು ಮಾಡಿರೋ ಪ್ರಯತ್ನ ಚೆನ್ನಾಗೇ ರಿಸಲ್ಟು ಬಂದಿದೆ ಅಂತ. ಆಲ್ರೆಡಿ ಟೀಸರ್ ಆಗಿರಲಿ, ಒಂದು ಸಾಂಗ್ಸ್ ಆಗಿರಲಿ, ಅದರಲ್ಲೆಲ್ಲ ಒಂದು ರೆಸ್ಪಾನ್ಸು ಬಂದಿದೆ. ಸೊ ಕಂಪ್ಲೀಟ್ ಸಿನಿಮಾ ನೋಡಿಬಿಟ್ಟು ಅದೇ ರೀತಿ ಒಂದು ರೆಸ್ಪಾನ್ಸ್ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಎಕ್ಸೈಟೆಡ್. ಕರೆಕ್ಟ್. ಇನ್ನು ಪ್ರಿಯಾಂಕಾ ಅವರು ಮಹಾನಟಿ ವೇದಿಕೆ ಅಲ್ಲಿಂದ ಹೊರಗೆ ಬಂದ ನಂತರ, ಮಹಾನಟಿ ಅಂತ ಕರೆಸ್ಕೊಂಡ ನಂತರ ಈ ಒಂದು ಸಿನಿಮಾ. ಸೊ ಮಹಾನಟಿ ವೇದಿಕೆಗೂ ಸಿನಿಮಾದಲ್ಲಿ ವರ್ಕ್ ಮಾಡೋದಕ್ಕೂ ಅಂದರೆ ಪ್ರಾಕ್ಟಿಕಲ್ ಆಗಿ ಎಷ್ಟು ಡಿಫ್ರೆನ್ಸ್ ಅಂತ ಅನ್ನಿಸ್ತು? ಸೊ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ, ಏನೆಲ್ಲ ಹೊಸ ಲರ್ನಿಂಗ್ ಕಲ್ತ್ಕೊಂಡ್ರಿ, ಹೇಗೆ ಅಂತ? ಆ್ಯಂಡ್ ಕಲಿಕೆ ಅಂತ ಬಂದರೆ ಎರಡರಲ್ಲೂ ಕಲ್ತಿದ್ದೀನಿ. ಈಗ ಮಹಾನಟಿ ವೇದಿಕೆ ಇಲ್ಲದೆ ನಂಗೆ ಈ ಸಿನಿಮಾ ಇರ್ತಿರ್ಲಿಲ್ಲ ಅಲ್ಲ. ಮಹಾನಟಿ ವೇದಿಕೆಯಲ್ಲಿ ನಾನು ತುಂಬ ಭಯ ಆಗ್ತಿತ್ತು. ಆ್ಯಂಡ್ ಫಸ್ಟ್ ಅದೇ ಆಗತ್ತೆ ಅಲ್ಲ, ಅದು ನರ್ವಸ್ ಆಗೋದಿರಲಿ. ಆ್ಯಂಡ್ ಅಷ್ಟು ಜನ ಎಕ್ಸ್ಪೀರಿಯನ್ಸ್ ಇರೋರ ಮುಂದೆ ನಾವೇನೋ ಮಾಡ್ತೀವಿ ಅಂದರೆ ಅದು ನಮಗೆ ಇರುತ್ತೆ, ನಾವೇನು ಮಾಡ್ತೀವೋ ಅವ್ರು ಹೇಗೆ ತಗೊಳ್ತಾರೋ, ಜನ ಹೇಗೆ ಟ್ರೀಟ್ ಮಾಡ್ತಾರೋ ಅನ್ನೋದೊಂದು ಸ್ಟಾರ್ಟಿಂಗ್ ಟಿವಿಯಲ್ಲಿ ಟೆಲಿವಿಷನ್ ಅಂತ ಬಂದಾಗ ಅದೊಂದು ಭಯ ಇತ್ತು. ಅಲ್ಲಿ ಬಂದಾಗ ಆಬ್ವಿಯಸ್ಲಿ ತುಂಬ ಕಲ್ತಿದ್ದೀವಿ ಅದರಲ್ಲಿ. ಆ್ಯಂಡ್ ಮಹಾನಟಿ ಆ್ಯಂಡ್ ಏನೋ ಹೇಳಕ್ಕೆ ಬಂದೆ. ಈಗ ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ಅಂದರೆ ಅದಕ್ಕೂ ಡಿಫ್ರೆನ್ಸ್ ಏನು ಅನ್ನಿಸ್ತು? ಎಕ್ಸ್ಪೀರಿಯನ್ಸ್ ವೈಸ್ ತುಂಬ ಜನ ಇರ್ತಾರೆ ಆ್ಯಂಡ್ ಅದು ಅವ್ರಿಗೆ ರೀಚ್ ಆಗಬೇಕಿತ್ತು ನಾವು ಜಾಸ್ತಿ. ಇದು ಸಿನಿಮಾ ಅಂತ ಬಂದಾಗ ಅದು ಕ್ಯಾಮ್ರಾ ಆ್ಯಕ್ಟ್. ಸೊ ರೀಚ್ ಆಗಬೇಕು ಅಂತ ಅಂದರೆ ನಾವು ತುಂಬ ಜೋರಾಗಿ ಮಾತಾಡೋದಿರ್ಬೋದು ಆ್ಯಂಡ್ ಎಕ್ಸ್ಪ್ರೆಷನ್ಸ್ ವೈಸ್ ಎಲ್ಲನೂ ಇರಬೇಕು. ಆ್ಯಂಡ್ ಅದು ಒಂದೇ ಸಿಂಗಲ್ ಟೇಕ್ ಆಗಿರೋದ್ರಿಂದ ನಾವು ಅಷ್ಟನ್ನು ಪ್ರಾಕ್ಟೀಸ್ ಮಾಡಿ ಒಂದು ವಾರದಿಂದನೇ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕಿತ್ತು. ಆ್ಯಂಡ್ ಅದರಿಂದ ತುಂಬ ಇದಕ್ಕೆ ಈಸಿ ಆಯಿತು. ಆ್ಯಂಡ್ ಎಷ್ಟೇ ಲೆಂತಿ ಡೈಲಾಗ್ಸ್ ಕೊಟ್ಟರು ನಾವು ಇವಾಗ ಈಸಿಯಾಗಿ ಓಕೆ ನಾವು ಮಾಡ್ತೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇವಾಗ ಬಂದಿದೆ. ಸೊ ಇಷ್ಟೆಲ್ಲ ನಾವು ಮಹಾನಟಿಯಲ್ಲಿ ಕಲ್ತಿದ ಮೇಲೆ ಏಳುಮಲೆ ಸಿನಿಮಾ ಅಂತ ಬಂದಾಗ
ಇದರಲ್ಲೂ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಕ್ಯಾಮ್ರಾ ಅಲ್ಲಿ ಎಷ್ಟಿರಬೇಕು ಆ್ಯಂಡ್ ಮಿಡ್ ಶಾಟ್ ಮತ್ತು ಈ ಥರ ಎಲ್ಲ ಇಟ್ಟಾಗ ಕ್ಲೋಸಪ್ ಇದ್ದಾಗ ಯಾವ ಥರ ಆ್ಯಕ್ಟ್ ಮಾಡಬೇಕು ಪ್ರತಿಯೊಂದು ಕಲ್ತಿದ್ದೀನಿ. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಮಹಾನಟಿಲಿ ಒಂಥರ ಎಕ್ಸ್ಪೀರಿಯನ್ಸ್ ಆದರೆ ಪ್ರತಿ ವಾರ ಒಂದೊಂದು ಕ್ಯಾರೆಕ್ಟರ್ ರೋಲ್ಸ್ ಬರ್ತಾಯಿತ್ತು ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಚಾಲೆಂಜಸ್ ಬರ್ತಾಯಿತ್ತು ನಮಗೆ. ಇದರಲ್ಲಿ ಒಂದೇ ಕ್ಯಾರೆಕ್ಟರ್, ಇದನ್ನು ನಾವು ನೀಟಾಗಿ ಪ್ಲೇ ಮಾಡಬೇಕಾಗಿತ್ತು. ಆ್ಯಂಡ್ ತಮಿಳ್ನಾಡು ಸೈಡ್ ಹುಡುಗಿ ಆಗಿರೋದ್ರಿಂದ ಅಲ್ಲಿನ ಸ್ಲ್ಯಾಂಗ್ ಬರಬೇಕಾಗಿತ್ತು. ಆ್ಯಂಡ್ ತಮಿಳ್ನಾಡಲ್ಲಿ ಇಲ್ಲಿ ಎಲ್ಲನೂ ನಾವು ಸ್ಟೇಜ್ ಮೇಲೆ ತರ್ತಾ ಇದ್ವಿ ಮಹಾನಟಿಯಲ್ಲಿ. ಆ್ಯಂಡ್ ತಮಿಳ್ನಾಡು ಅಂದ ತಕ್ಷಣ ಅದನ್ನೇ ಸ್ಟೇಜ್ ಮೇಲೆ ತರ್ತಿದ್ವಿ. ಆ್ಯಂಡ್ ಇಲ್ಲಿ ರಿಯಲ್ ಎಕ್ಸ್ಪೀರಿಯನ್ಸ್ ಆಯಿತು. ಅಲ್ಲೇ ತಮಿಳ್ನಾಡಿಗೆ ಹೋಗಿ ಅಲ್ಲಿ ಜನ ಹೇಗಿರ್ತಾರೆ, ಅಲ್ಲಿ ಫುಡ್ ಹೇಗಿರುತ್ತೆ, ಆ್ಯಂಡ್ ಪ್ರತಿಯೊಬ್ಬರು ಅಲ್ಲಿ ಮಾತಾಡ್ತಾ ಇರೋದಿರ್ಬೋದು, ಆ್ಯಂಡ್ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ನಾವು ಅವ್ರ ಜೊತೆ ಹೇಗಿರಬೇಕು, ಎಲ್ಲನೂ ಒಂದೇ ಥರ ಇರೋಕ್ಕಾಗಲ್ಲ. ನಾವು ಹೇಗಿದ್ದೀವಿ ಅಲ್ಲೂ ನಾವು ಹಾಗಿರೋಕ್ಕಾಗಲ್ಲ. ಆ್ಯಂಡ್ ಅವ್ರಿಗೆ ನಾವು ತಕ್ಕಂಗೆ ನಾವು ಇರಬೇಕು. ಈ ಥರ ಒಂದು ಸಣ್ಣ ಪುಟ್ಟ ವಿಷಯಗಳು ಕಲ್ತಿದ್ದೀನಿ. ಆ್ಯಂಡ್ ಕಿಶೋರ್ ಸರ್, ನಾಗಭರಣ ಸರ್, ಇವರೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇರೋರಾಗಿದ್ದರೆ ನಾನು ಇವಾಗ ತಾನೇ ಬರ್ತಾ ಇರೋಳು. ಆ್ಯಂಡ್ ನನಗೊಂದು ಅದು ಭಯ ಇತ್ತು, ಹೇಗೆ ಇವ್ರ ಜೊತೆ ಎಲ್ಲ ವರ್ಕ್ ಮಾಡೋದು ಅಂತ. ಬಟ್ ತರುಣ್ ಸರ್ ಒಂದೊಳ್ಳೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದರು. ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಇದಿರುತ್ತೆ. ಯಾರು ಇಲ್ಲಿ ಮೇಲು ನೀನು ಬಂದಿದ್ಯಾ ಅಂದರೆ ನೀನೇನೋ ಸೈಡಲ್ಲಿ ಇರೋ, ಆ್ಯಂಡ್ ಅವ್ರದ್ದು ಈ ಥರ ಎಲ್ಲ ಅವ್ರು ಟ್ರೀಟೇ ಮಾಡಿಲ್ಲ. ಫ್ರೆಶರ್ ಆ ಥರ ಟ್ರೀಟೇ ಮಾಡಿಲ್ಲ ಸರ್. ಆ್ಯಂಡ್ ನೀನು ಈ ಸಿನಿಮಾದಲ್ಲಿ ಮಾಡ್ತಾ ಇದೀಯ ಅಂದರೆ ನಿಂದೇ ಆದಂಥ ಅದು ಕ್ಯಾರೆಕ್ಟರ್ಗೆ ಒಂದು ವೆಯ್ಟ್ ಇರುತ್ತೆ, ಪ್ರಾಮುಖ್ಯತೆ ಅದು ಕೊಡಬೇಕಾಗತ್ತೆ. ಸೊ ಇದೇ ಥರ ನಾಗಭರಣ ಸರ್ ಜೊತೆ ಆ್ಯಂಡ್ ಕಿಶೋರ್ ಸರ್ ಜೊತೆ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ತುಂಬ ಎಕ್ಸ್ಪೀರಿಯನ್ಸ್, ತುಂಬ ಕಲ್ತಿದ್ದೀನಿ ಅವರಿಂದ. ನಾಗಭರಣ ಸರ್ ಎಷ್ಟು ಒಳ್ಳೆ ದೊಡ್ಡ ಡೈರೆಕ್ಟರ್. ಅವರು ಇನ್ಸ್ಟಿಟ್ಯೂಷನಲ್ಲಿ ಅವರಿದ್ರು ವರ್ಕ್ ಮಾಡಬೇಕು ಅಂದರೆ ತುಂಬ ಜನ ಪೇ ಮಾಡಿ ಹೋಗ್ತಾರೆ. ಆ್ಯಂಡ್ ನನಗೆ ಇಷ್ಟು ನನ್ನ ಅರ್ಧ ಸಿನಿಮಾ ಕಾಂಬಿನೇಷನ್ ಅವ್ರ ಜೊತೆ ಇದ್ದಿದ್ದರಿಂದ ತುಂಬ ಫ್ರೀ ಕೋಚಿಂಗ್ ತುಂಬ ಕಲ್ತಿದ್ದೀನಿ ಅವರಿಂದ. ತುಂಬ ನನಗೂ ಭಯ ಆಗ್ತಿತ್ತು ನಾಗಭರಣ ಸರ್ ಜೊತೆ ಹೇಗೆ ಮಾತಾಡೋದು ಅಂತ. ಅವ್ರು ಆರಾಮಾಗಿರು, ಯಾಕೆ ತಲೆ ಕೆಡ್ಸ್ಕೊಳ್ತೀಯ, ನಾವು ನಿನ್ನ ಥರನೇ ಬಂದಿದ್ದು ಸ್ಟಾರ್ಟಿಂಗ್ ಬಂದಾಗ, ತಲೆ ಕೆಡ್ಸ್ಕೊಳ್ಬಾರ್ದು ಅಂತೆಲ್ಲ. ಒಂದು ನರ್ವಸ್ ಆದರೆ ಸ್ವಲ್ಪ ಹೊತ್ತು ಟೈಮ್ ಕೊಡಿ ಅಂತ ಹೇಳಿ ಅವರೇ ಕೂತ್ಕೊಂಡು ಹೇಳ್ಕೊಟ್ಟು ಇಷ್ಟು ಎಲ್ಲ ಅಲ್ಲಿಂದ ಸಿಕ್ಕಿದೆ ನನಗೆ ನಾಗಭರಣ ಸರಿಂದ. ಆ್ಯಂಡ್ ಕಿಶೋರ್ ಸರ್ ಅಂತ ಬಂದಾಗ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಅವರು ಸ್ಕ್ರೀನ್ ಅಲ್ಲಿ ಹೇಗಿರ್ತಾರೆ, ಆಫ್ ಸ್ಕ್ರೀನ್ ಹೇಗಿರ್ತಾರೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಅವರಿಂದನೂ ತುಂಬ ಕಲ್ತಿದ್ದೀನಿ. ಆ್ಯಂಡ್ ನಮಗೆ ಅಷ್ಟು ಭಯ ಆಗತ್ತೆ. ಅವ್ರನ್ನ ವೀರಪ್ಪ ಆಗಿ ನೋಡಿದ್ದೀವಿ ಸಿನಿಮಾದಲ್ಲಿ, ಬೇರೆ ಬೇರೆ ಪೊಲೀಸ್ ಕ್ಯಾರೆಕ್ಟರಲ್ಲೆಲ್ಲ ನೋಡಿದ್ದೀವಿ. ಆ್ಯಂಡ್ ನನ್ನ ಜೊತೆ ಅಂತ ಬಂದಾಗ ಸ್ಟಾರ್ಟಿಂಗ್ ನನಗೆ ಫಸ್ಟ್ ಶಾಟ್ ಇದ್ದಿದ್ದೆ ಕಿಶೋರ್ ಸರ್ ಜೊತೆ. ನನಗೆ ಐ ಕಾಂಟ್ಯಾಕ್ಟ್ ಮಾಡೋದು ಅದೊಂದು ಸ್ವಲ್ಪ ಭಯ ಇತ್ತು. ಅದು ಇವಾಗ ಹೊಡಿಯೋ ಕ್ಯಾರೆಕ್ಟರ್ ಇದೆ ಅಂತ ಅಂದ ತಕ್ಷಣ ಈಗ ನಿಜವಾಗ್ಲೂ ಹೊಡೆದು ಬಿಡ್ತಾರ ಏನು ಆ ಥರ ಒಂದು ಭಯದಲ್ಲೇ ಮಾತಾಡ್ತಾ ಇದೆ. ಅವರು ಅಷ್ಟೇ, ಇಲ್ಲ ಆರಾಮಾಗಿ ಸ್ವಲ್ಪ ಹೊತ್ತು ಮಾತಾಡಿ ಆರಾಮಾಗಿ ಕೂಲಾಗಿ ಮಾತಾಡಿಸಿ ಆಮೇಲೆ ಸ್ಕ್ರೀನಿಗೆ ಬರೋದಾಗಿರಲಿ, ಈ ಥರ ಎಲ್ಲ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದರು ಪ್ರತಿಯೊಬ್ಬರು. ಕರೆಕ್ಟ್. ಇನ್ನು ರಾಣಾ ಅವರಿಗೆ ಯಾಕಂದರೆ ಫಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಅಂದರೆ ಏಕಲವ್ಯ, ಅಫ್ಕೋರ್ಸ್ ನೀವು ಒಬ್ಬ ಒಳ್ಳೆ ನಟ ಇವರಲ್ಲಿ ಇದ್ದಾರೆ ಅನ್ನೋದನ್ನು ಜನಗಳಿಗೆ ಸಾಬೀತು ಮಾಡಿದಂತಹ ಒಂದು ಸಿನಿಮಾ ಅದು. ಅಂದರೆ ಈಗ ಟೋಟಲಿ ಈ ಒಂದು ಸಿನಿಮಾದಲ್ಲಿ ಕಂಪ್ಲೀಟಾಗಿ ಅಂದರೆ ಏನು ಪ್ರೇಮ್ಸ್ ಅವರ ಒಂದು ನೇರಳಿಲ್ಲ ಅಥವಾ ಕಂಪ್ಲೀಟಾಗಿ ಅಕ್ಕನವರ ಒಂದು ಪ್ರೊಡಕ್ಷನ್ ಇಲ್ಲ, ಈಗ ಬೇರೆದೇ ತಂಡ ಆ್ಯಕ್ಚುಲಿ ಕಂಪ್ಲೀಟ್ಲಿ. ಅಂದರೆ ಈಗ ಹೊಸ ತಂಡದ ಜೊತೆಗೆ ಇವ್ರು ಹೇಗೆ ವರ್ಕ್ ಮಾಡಿರ್ಬೋದು, ಇವ್ರು ಯಾವ ರೀತಿ ಕಾಣಿಸ್ಕೊಳ್ಬಹುದು ಅನ್ನುವಂತಹ ಒಂದು ಕುತೂಹಲ ಇದೆ. ಅಫ್ಕೋರ್ಸ್ ಆ್ಯಸ್ ಅನ್ ಆ್ಯಕ್ಟರ್ ನೀವು ತಕ್ಕಮಟ್ಟಿಗೆ ಒಂದು ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದೀರಾ. ಸೊ ಈ ಸಿನಿಮಾ ಮೂಲಕ ಜನಗಳಿಗೆ ಯಾವ ರೀತಿ ನೀವು ಕಾಣಿಸ್ಕೊಳ್ಬಹುದು, ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು ಈ ಒಂದು ಪಾತ್ರ ಅಂತ ಅನ್ಸುತ್ತೆ ನಿಮಗೆ? ಐ ಥಿಂಕ್ ಮೋರ್ ದೆನ್ ನಮ್ಮ ಭಾವ ಅವರ ನೆರಳಾಗಿರಲಿ ಅಥವಾ ನಮ್ಮ ಅಕ್ಕಂದು ಪ್ರೊಡಕ್ಷನ್ ಆಗಿರಲಿ, ಅದಕ್ಕಿಂತ ಜಾಸ್ತಿ ಐ ಥಿಂಕ್ ಈ ಒಂದು ಕ್ಯಾರೆಕ್ಟ್ರಲ್ಲಿ ನಾನು ಬೇರೆ ಥರ ಕಾಣಿಸ್ಕೊಳ್ಳೋದು ಓನ್ಲಿ ಬಿಕಾಸ್ ಆಫ್ ಬರ್ದಿರೋ ಕತೆ ಹಂಗಿದೆ, ಬಿಟ್ಟರೆ ಕ್ಯಾರೆಕ್ಟರ್ ಬರ್ದಿರೋದು ಹಂಗಿದೆ. ಅದು ಒಂದು ಕಮರ್ಷಿಯಲ್ ಸಿನಿಮಾ ಇತ್ತು. ಸೊ ಇದು ಒಂದು ರಿಯಾಲಿಟಿ ಬೇಸ್ ಸಿನಿಮಾ, ಅದು ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ನಡೆಯೋ ಸಿನಿಮಾ, ಇದು ಒಂದು 2004 ನಡೆಯೋ ಸಿನಿಮಾ. ಸೊ ಈ ಒಂದು ಡಿಫ್ರೆನ್ಸಸ್ಸಿಂದ ನನ್ನಲ್ಲಿ ವ್ಯತ್ಯಾಸ ಕಾಣಿಸೋಕ್ಕೆ ಸಿಗುತ್ತೆ. ಅಂದರೆ ಅದು ಕಂಪ್ಲೀಟ್ ನಾವು ಮಾಡಿದ್ದೆ ಕಮರ್ಷಿಯಲ್ ಸಿನಿಮಾ, ಒಂದು ಹುಡುಗಿ ನೋಡಿದ್ರೆ ಒಂದು ಮೀಟ್ ಮಾಡೋಣ ಥರ ಸಾಂಗ್ ಶುರು ಆಗುತ್ತೆ. ಇಲ್ಲಿ ನಾವು ಮಾಡಿರೋದು ಜಸ್ಟ್ ಒಂದು ನೈಟ್ ಕತೆ. ಸೊ ಇಲ್ಲಿ ನೀವು ಒನ್ ನೈಟ್ ಕತೆ ಅಂತ ನಾವು ಇದನ್ನು ನಮ್ಮ ಪುನೀತ್ ಸರ್ ಬರ್ದಿರೋ ಕತೆನೇ ತುಂಬ ರಿಯಲ್ ಆಗೇ ತೊಗೊಂಡು ಹೋಗ್ಬೇಕು. ಜಸ್ಟ್ ಆ ಒಂದು ನೈಟಲ್ಲಿ ನಡೆಯೋ ಘಟನೆಗಳನ್ನ ತೋರಿಸ್ಕೊಂಡು ಹೋಗೋಣ.
ಜಸ್ಟ್ ಬಿಕಾಸ್ ಇವಾಗ ನಾನು ಮತ್ತು ಹರೀಶನ್ ಕ್ಯಾರೆಕ್ಟರ್ ಮತ್ತು ರೇವತಿ ಕ್ಯಾರೆಕ್ಟರ್ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಮರ ಸುತ್ಕೊಂಡು ಒಂದು ಸಾಂಗ್ ಆಡೋದು ಬೇಡ. ಯಾಕಂದರೆ ಅದು ರಿಯಲ್ ಲೈಫಲ್ಲಿ ನಡೆಯಲ್ಲ. ರಿಯಲ್ ಲೈಫಲ್ಲಿ ನಡೆಯೋದು ಒಂದು ನೈಟಲ್ಲಿ ಏನು ಆ ಘಟನೆಗಳು ನಡೀತು ಅಥವಾ ಇವ್ರ ಜೀವನದಲ್ಲಿ ಏನು ನಡೀತು ಅಷ್ಟೇ ತೋರಿಸೋಣ ಹಂಗಿತ್ತು. ಸೊ ಆ ಒಂದು ಕಮರ್ಷಿಯಲ್ ಎಲಿಮೆಂಟ್ ಆ ಥರ ಬಿಟ್ಟು ನಾವು ಒಂದು ರಿಯಲ್ ಆಗಿ ನಡ್ಸ್ಕೊಂಡು ಹೋಗಿದ್ದೀವಿ ಸಿನಿಮಾನ. ಹ್ಯಾವಿಂಗ್ ಸೆಡ್ ದಟ್ ಇದು ಕಮರ್ಷಿಯಲ್ ಸಿನಿಮಾ ಅಲ್ಲ ಅಂತ ಹೇಳ್ತಿಲ್ಲ ನಾನು. ಆ ಕಮರ್ಷಿಯಲ್ ಎಲಿಮೆಂಟ್ ಆ ರೀತಿ ಇಲ್ಲದೆ ಇರ್ಬೋದು, ಬಟ್ ಈ ಒಂದು ಸಿನಿಮಾ ಜಾನರ್ ಆಗಿರಲಿ ಮತ್ತು ನಾವು ಏನು ತೋರಿಸಿದ್ದೀವಿ, ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತು ಇದು ಒಂದು ರಿಯಲ್ ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿರೋ ಕತೆ, ಅಟ್ ದ ಸೇಮ್ ಟೈಮ್ ಒಂದು ಲವ್ ಸ್ಟೋರಿ. ಸೊ ನಾವು ಫಸ್ಟ್ ಆಫ್ ಆಲ್ ಒಂದು ಲವ್ ಸ್ಟೋರಿ ಅಂದಿದ ತಕ್ಷಣ ಅದೇ ಕಮರ್ಷಿಯಲ್. ಎಲ್ರಿಗೂ ಕಮರ್ಷಿಯಲ್ ಅಂದರೆ ಏನು, ಎಲ್ರಿಗೂ ರೀಚ್ ಆಗೋದು, ಎಲ್ರಿಗೂ ಕನೆಕ್ಟ್ ಆಗೋದು. ಲವ್ ಸ್ಟೋರಿ ಅಂದಿದ ತಕ್ಷಣ ಅದು ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ರಿಯಲ್ ಇನ್ಸಿಡೆಂಟ್ ಅಂತ ಹೇಳಿದ ತಕ್ಷಣ ಅದು ನಿಮಗೆ ವಾಪಸ್ ಎಲ್ರಿಗೂ 100% ಈ ಒಂದು ಸಿನಿಮಾ ನೋಡಿದ್ವಾಗ ಎಲ್ರಿಗೂ ಆ ಒಂದು ರಿಯಲ್ ಇನ್ಸಿಡೆಂಟ್ ಕನೆಕ್ಟ್ ಆಗೇ ಆಗುತ್ತೆ. ಯಾಕಂದರೆ ಆ ಟೈಮಲ್ಲಿ 2004, 5, 6 ನಡೆದಿರೋ ಘಟನೆ ಅದು ಎಲ್ರಿಗೂ ಕನೆಕ್ಟ್ ಆಗೋ ಥರ ಘಟನೆ. ಅಂದರೆ ಯಾವ ಥರ ಕನೆಕ್ಟ್ ಆಗುತ್ತೆ ಅಂದರೆ ಆ ಟೈಮಲ್ಲಿ ಕರ್ನಾಟಕ ತಮಿಳ್ನಾಡು ಮಧ್ಯದಲ್ಲಿ ನಡೆದಿರೋ ಒಂದು ವಿಷಯ ಇರ್ಬೋದು, ಬಟ್ ಎಂಟೈರ್ ಇಂಡಿಯಾಗೆ ಗೊತ್ತಿರೋ ಒಂದು ಘಟನೆ ಅದು. ಸೊ ಆ ಥರ ಒಂದು ಘಟನೆ ಇರೋದ್ರೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಸೊ ಆ ರೀತಿ ನೋಡೋಕೆ ಹೋದರೆ ರಿಯಾಲಿಟಿ ಬೇಸ್ಡ್ ಸಿನಿಮಾ ಬಟ್ ಕಮರ್ಷಿಯಲ್. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿ ಅಗೇನ್ ಡಿಫ್ರೆನ್ಸಸ್ ನೋಡೋಕೆ ಹೋದರೆ ಏಕಲವ್ಯ ಅಲ್ಲಿ ಒಂದು ಸ್ಕೂಲ್ ಹುಡುಗ, ಕಾಲೇಜ್ ಹುಡುಗ, ಆಮೇಲೆ ಲಾಯರ್ ಆಗ್ತಾನೆ, ಇನ್ನೇನೋ ಮಾಡ್ತಾನೆ, ಆ ಥರ ಒಂದು ಕತೆ. ಇಲ್ಲಿ ಒಂದು ನನ್ನ ಪಾತ್ರ ಏನಂದರೆ ಒಂದು ಯೆಲ್ಲೋ ಬೋರ್ಡ್ ಕಾಲೇಜ್ ಓಡಿಸೋ ಹುಡುಗ, ಡ್ರೈವರ್. ಸೊ ಆ ಒಂದು ಹುಡುಗ ಲವಲ್ಲಿರುವಾಗ ಒಂದು ಹುಡುಗಿ ಜೊತೆ ಅವನ ಲೈಫಲ್ಲಿ ಈ ಘಟನೆ ನಡೆದಿರುವಾಗ ಏನು ನಡೆಯುತ್ತೆ ಆ ಒಂದು ನೈಟಲ್ಲಿ ಅಂತ. ಸಿನಿಮಾ ಶುರುವಾಗಲೇ ಲೈಕ್ ಯು ಗೈಸ್ ಆರ್ ಆಲ್ರೆಡಿ ಇನ್ ಲವ್ ಅನ್ನೋದು ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನು ಬ್ಯಾಕ್ ಸ್ಟೋರಿ ಅದೇನಿಲ್ಲ. ಬ್ಯಾಕ್ ಸ್ಟೋರಿ ಅಂದರೆ ನಾವು ಅಂದರೆ ಲವ್ ಆಗೋದ್ರ ಬಗ್ಗೆ ಹೇಗಾಯ್ತು ಹೀಗೆ ಅಂದರೆ ಇವಾಗ ರೇವತಿ ಅವರು ಮತ್ತು ನಾನು ಹರೀಶಾ ಆ ಒಂದು ಸಿನಿಮಾಗೆ ಫುಲ್ಫಿಲ್ ಮಾಡ್ಬೇಕು ನಮ್ಮ ಕ್ಯಾರೆಕ್ಟರ್ಸ್ನ ಅಂತ ನಾವು ಒಂದು ಬ್ಯಾಕ್ ಸ್ಟೋರಿ ಸುಮ್ಮನೆ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ನಾವು ಹಿಂಗೆ ಸಿಕ್ಕಿರ್ಬೋದು, ನಾವು ಈ ಥರ ಇಲ್ಲಿದ್ವಿ, ಸೊ ನಾವು ಈ ಥರ ಸಿಕ್ಕಿದ್ವಿ ಅಂತ ನಾವು ಒಂದು ರೆಡಿ ಮಾಡ್ಕೊಂಡಿದ್ವಿ. ಅದು ನಮ್ದು ಕ್ಯಾರೆಕ್ಟರ್ ವರ್ಕ್ ನಾವು ಮಾಡಬೇಕಾಗಿತ್ತು. ಬಟ್ ಸಿನಿಮಾದಲ್ಲಿ ನೀವು ನೋಡುವಾಗ ನಿಮ್ಗೆ ಆ ಬ್ಯಾಕ್ ಸ್ಟೋರಿ ಕಾಣಲ್ಲ. ನಾವು ಆಲ್ರೆಡಿ ಮೊಬೈಲ್ ಇರ್ತೀವಿ, ನಾವು ನಮ್ಮ ಕತೆನ ಹೇಳ್ತಾ ಇದ್ದೀವಿ ಆ ಒಂದು ನೈಟಲ್ಲಿ ಏನು ನಡೀತು ಅಂತ. ಸೊ ಆ ರೀತಿ ನಡೆದಿರೋ ಕತೆ. ಬಟ್ ಅಫ್ಕೋರ್ಸ್ ಅದಕ್ಕಾಗಿ ನಾವು ತುಂಬ ವರ್ಕ್ ಮಾಡಿದ್ವಿ. ಅಂದರೆ ಲುಕ್ಗಾಗಿರಲಿ ಅದಕ್ಕೆ ಇಷ್ಟು ಸೆಟ್ಟಿಂಗ್ಸ್ ಹಾಕಿ ಕೂತ್ಕೊಂಡು ವರ್ಕ್ ಮಾಡಿದ್ವಿ. ಅದು ಬಿಟ್ಟರೆ ಈವನ್ ಫಾರ್ ಆ್ಯಕ್ಟಿಂಗ್ ನಮಗೆ ಈ ರೀತಿನೇ ಬರಬೇಕು ಅಂತ ತರುಣ್ ಸರ್ ಆಗಿರಲಿ, ಪುನೀತ್ ಸರ್ ಆಗಿರಲಿ, ಅವ್ರಿಗೆ ತುಂಬ ಅದೇ ರಿಯಾಲಿಟಿ ಬೇಸ್ಡಲ್ಲೇ ಹೋಗಬೇಕು ಅಂತ ಇತ್ತು. ಸೊ ಎಷ್ಟಾಗತ್ತಷ್ಟು ರಿಯಾಲಿಟಿಗೆ ಹತ್ತಿರ ತರಬೇಕು ಅಂತ ಬಿಟ್ಟು ಅದಕ್ಕಾಗಿ ಒಂದು ಆ್ಯಕ್ಟಿಂಗ್ ವರ್ಕ್ಶಾಪ್ ಎಲ್ಲ ಮಾಡಿ. ಬಟ್ ನಾನು ಮೈಸೂರು ಪ್ರಾಂತ್ಯದ ಒಂದು ಹುಡುಗ ಇರ್ತೀನಿ. ಸೊ ನನಗೆ ಅಷ್ಟು ಲ್ಯಾಂಗ್ವೇಜ್ ವೈಸ್ ಎಲ್ಲ ಅಷ್ಟು ಡಿಫ್ರೆನ್ಸ್ ಬಂದಿಲ್ಲ. ಬಟ್ ಈ ಕತೆ ನಡೆಯೋದು ಚಾಮರಾಜನಗರ ಮತ್ತು ಕೊಳ್ಳೇಗಾಲ ಮತ್ತು ಮಾದೇಶ್ವರ ಬೆಟ್ಟದ ಹತ್ರ. ಸೊ ಅಲ್ಲಿ ಬರೋ ಕ್ಯಾರೆಕ್ಟರ್ಸು ಫಾರ್ ಎಕ್ಸಾಂಪಲ್ ಜಗಪ್ಪ ಎಲ್ಲ ಅವರು ಚಾಮರಾಜನಗರ ಭಾಷೆ ಮಾತಾಡ್ತಾರೆ. ಇವರು ತಮಿಳ್ನಾಡು ಹುಡುಗಿ ಇರೋದ್ರಿಂದ ಇವರು ತಮಿಳ್ ಭಾಷೆ ಮಾತಾಡ್ತಾರೆ. ತಮಿಳ್ ಭಾಷೆ ಫುಲ್ ಮಾತಾಡಲ್ಲ. ಇವರು ಕರ್ನಾಟಕ ಬಾರ್ಡ್ರಲ್ಲಿ ಕನ್ನಡ ಮಾತಾಡ್ತಾರೆ, ಬಟ್ ತಮಿಳ್ ಸ್ಲ್ಯಾಂಗ್ ಇರುತ್ತೆ ಸ್ವಲ್ಪ. ಸೊ ಆ ಥರ ಎಲ್ಲ ವರ್ಕ್ಶಾಪ್ ಮಾಡ್ಕೊಂಡೇ ಮಾಡಿದ್ದು. ಅದಕ್ಕೆ ನಿಮ್ಗೆ ಆ ಡಿಫ್ರೆನ್ಸ್ ಇವತ್ತು ಕಾಣಿಸ್ತಾ ಇದೆ. ಸೊ ಇನ್ನು ಅದೇ ಟ್ರೂ ಇನ್ಸಿಡೆಂಟ್ ಅಂತ ನೀವು ಹೇಳಿದ್ರೆ 2004ರಲ್ಲಿ ಅಂದರೆ ಮೇಜರ್ ಟ್ರೂ ಇನ್ಸಿಡೆಂಟ್ಸ್ ಅಂದರೆ ಈ ಸಿನಿಮಾ ಕನೆಕ್ಟ್ ಆಗೋ ಥರ ಇರೋದು ಆ್ಯಕ್ಚುಲಿ ಒಂದು ವೀರಪ್ಪನ್ ಸತ್ತೋಗಿರೋದು, ಇನ್ನೊಂದು ಕಾವೇರಿ ಒಂದು ಮೇಜರ್ ಡಿಸ್ಪ್ಯೂಟ್, ಒಂದು ದೊಡ್ಡ ಗಲಾಟೆ ಆಗುತ್ತೆ. ಸೊ ಅದಕ್ಕೇನಾದರೂ ಲಿಂಕ್ ಇದೆಯಾ ಈ ಸಿನಿಮಾದ ಕತೆಗೆ ಅಂತ? ಈ ಸಿನಿಮಾ ಆ ಟೈಮಲ್ಲಿ ಇವೆಲ್ಲ ನಡೆದಿರೋದು. ಸೊ ಇವೆಲ್ಲ ನಡೆದಿರೋದ್ರಲ್ಲಿ ಮೇ ಬಿ ಲಿಂಕ್ ಇರಬಹುದು ಅಂತಾನೆ ಹೇಳ್ಬಿಡ್ತೀನಿ. ಅದಕ್ಕಿಂತ ಜಾಸ್ತಿ ನಾವು ಹೇಳೋಕ್ಕೆ ಅಲೌಡು ಇಲ್ಲ. ಆಮೇಲೆ ಹೇಳಿದ್ರೆ ಅದೊಂದು ಮಜಾನೂ ಇರಲ್ಲ ಸಿನಿಮಾ ನೋಡೋಕ್ಕೆ. ಸೊ ಅದಕ್ಕೆ 100% ನೀವು ಹೇಳಿದ ನಿಜ, ಇವೆಲ್ಲ ಇನ್ಸಿಡೆಂಟ್ಸ್ ನಡೆದಿದೆ ಆ ಟೈಮಲ್ಲಿ. ಆಮೇಲೆ ಅದು ನಮ್ಮ ಸಿನಿಮಾಲ್ಲಿ ನಾವು ಬಳಸೂ ಇರ್ಬೋದು. ಅದು ನೀವು ನೋಡಿದಾಗ ಗೊತ್ತಾಗುತ್ತೆ, ಬಟ್ 100% ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಕರೆಕ್ಟ್. ರೇವತಿ ಅವರೇ, ತಮಿಳ್ ಮಿಶ್ರಿತ ಕನ್ನಡದಲ್ಲಿ ಈ ಕ್ವಶನ್ಗೆ ಉತ್ತರ ಕೊಡಿ ನೀವು. ಸೊ ರಾಣಾ ಅವ್ರ ಜೊತೆಗೆ ವರ್ಕ್ಶಾಪ್ ಮಾಡ್ತಾ ಇರುವಾಗ ಏನೋ ಒಂದು ಡೈಲಾಗ್ ಡೆಲಿವರಿ ಸ್ಟೈಲ್ ಇರ್ಬೋದು, ಅಥವಾ ಅವರ ಒಂದು ಆ್ಯಕ್ಟಿಂಗ್ ಪೊಟೆನ್ಷಿಯಲ್ಗೆ ಅಂದರೆ ರೀಚ್ ಆಗುವಂತಹ ಒಂದು ಜಾಗ ಇರ್ಬೋದು, ಇಲ್ಲೊಂದು ಮೀಟರ್ ಅಂತ ಇರುತ್ತೆ ಇವಾಗ ಒಂದು ಆ್ಯಕ್ಟರ್ ಟು ಆ್ಯಕ್ಟರ್. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಂದರೆ ಈಗ ಓಕೆ ನಿಮ್ಮಿಬ್ರು ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇದೆಯಾ, ನಾನು ರಿಯಾಕ್ಟ್ ಮಾಡಿದಾಗ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅದು ವರ್ಕ್ ಆಗುತ್ತಾ ಅನ್ನೋ ಥರದ್ದೆಲ್ಲ ನೀವು ಒಂದು ಪ್ರೊಸೆಸ್ ಇದು ಮಾಡ್ತಾ ಇರ್ತೀರ. ಸೊ ಹಿಂಗಿತ್ತು ಆ ಎಕ್ಸ್ಪೀರಿಯನ್ಸ್ ಓವರಾಲ್ ಆಗಿ? ಎಷ್ಟು ದಿನ ಆದಮೇಲೆ ನಿಮಗೆ ಓಕೆ ನಾವು ಇನ್ ಕ್ಯಾರೆಕ್ಟರಲ್ಲಿ ನಾವಿಬ್ಬರು ಕ್ಯಾರೆಕ್ಟರ್ ಥರನೇ ಮಾತಾಡ್ತಾ ಇದೀವಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಹೇಗೆ ಅಂತ? ಎಷ್ಟು ದಿನ ಆದಮೇಲೆ ವರ್ಕ್ಶಾಪಲ್ಲಿ ಸ್ಟಾರ್ಟಿಂಗ್ ಡೇನೇ ಅವರು ತಮಿಳ್ ಮಿಶ್ರಿತ ಕನ್ನಡ
ಅದರಲ್ಲಿ ಮಾತಾಡಿ. ಸರ್ ನಂಗೆ ತಮಿಳ್ ಬರೋದೇ ಇಲ್ಲ. ಅವ್ರ ಪಾಪ ಅವರು ಆ ಒಂದು ಭಾಷೆ ಎಷ್ಟು ಇತ್ತು ಅದಕ್ಕೋಸ್ಕರ ರೆಡಿ ಮಾಡ್ಕೊಂಡು ಅಷ್ಟೇನಾ? ನಾನು ಸ್ವಲ್ಪ ತಮಿಳ್ ವರ್ಡ್ಸ್ ಏನೋ ಮಿಕ್ಸ್ ಮಾಡೋಕ್ಕೂ ಆಗಲ್ಲ. ಓಕೆ. ಅಲ್ಲ, ಅದು ಬಿಟ್ಟು ಇವ್ರು ಕೇಳಿದೇನಂದ್ರೆ, ನಾವು ಹರೀಶ ಮತ್ತು ರೇವತಿ ಪಾತ್ರನ ಕಂಪ್ಲೀಟ್ ಆಗಿ ಫುಲ್ಫಿಲ್ ಆಗಿ ಅಂದ್ರೆ ಅದನ್ನ ನಾವು ಮಾತಾಡೋ ತರ ಆಲ್ಮೋಸ್ಟ್ ರೀಚ್ ಆಗಿದ್ದ ಪಾಯಿಂಟ್ಗೆ ಎಷ್ಟು ದಿನ ತಗೊಂಡ್ವಿ ಅಂತ. ಸರ್ ಸ್ಟಾರ್ಟಿಂಗ್ ಡೇ ಇಂದನೂ ಅವರು ರೇವತಿ ತರ ಟ್ರೀಟ್ ಮಾಡಿದ್ರು, ನಾನು ಹರೀಶ್ ಥರನೇ ಟ್ರೀಟ್ ಮಾಡಿದೆ. ನಿಜ, ನಾವ್ ಇವಾಗ ಒಂದು ಕ್ಯಾರೆಕ್ಟರ್ ಅಂದ್ರೆ ಹೋಗ್ಬೇಕಲ್ವಾ ಒಳಗಡೆ ಹೋಗಿ ನಾವು. ಅವರು ಫಸ್ಟ್ ಡೇ ಹಂಗಾಯ್ತು, ಸ್ವಲ್ಪ ಹೇಗೆ ಇವ್ರ ಜೊತೆ ಆಕ್ಟ್ ಮಾಡೋದು ಅನ್ನೋ ತರ ಸ್ವಲ್ಪ ಅನ್ನಿಸ್ತು. ಅದ ನೆಕ್ಸ್ಟ್ ಡೇಗೆ ಓಕೆ ಮಾಡೋಣ ಅನ್ನೋ ತರ ರೆಡಿ ಆದೆ. ರಾಣಾ ಸರ್ ಅಷ್ಟೇ. ಸೊ ಸರ್, ಇನ್ನು ಪ್ರೊಡಕ್ಷನ್ ವ್ಯಾಲ್ಯೂಸ್ ಅಂತ ನೋಡುವಾಗ, ಟೆಕ್ನಿಕ್ಯಾಲಿಟೀಸ್ ಅಂತ ನೋಡುವಾಗ, ಓಕೆ, ಒಂದು ಒಳ್ಳೆ ತುಂಬ ಶ್ರೀಮಂತ ಒಂದು ತಾಂತ್ರಿಕ ತಂಡ ಈ ಸಿನಿಮಾಗೆ ವರ್ಕ್ ಮಾಡ್ತಿರೋದು. ಇಮಾನ್ ಸರ್ ಅವರ ಸಂಗೀತ ಆಗಿರ್ಬೋದು, ಎಡಿಟರ್ ಇರ್ಬೋದು, DOP ಇಂದ ಹಿಡಿದು ಪ್ರತಿಯೊಂದು. ಅಂದರೆ ಎಲ್ಲೂ ಅಲ್ಲೇನೋ ಸ್ವಲ್ಪ ಕಡಿಮೆಯಲ್ಲಿ ಮಾಡೋಣ ಅನ್ನೋ ಥರ ಎಲ್ಲೂ ಸ್ವಲ್ಪ ಚೌಕಾಸಿ ಮಾಡೆಲ್ಲ ಮಾಡಲೇ ಇಲ್ಲ ಆ್ಯಕ್ಚುಲಿ. ಸೊ ಒಂದೊಳ್ಳೆ ಪ್ರೊಡಕ್ಷನ್ ಹೌಸು, ಒಂದೊಳ್ಳೆ ತಂಡ. ಸೊ ಈ ಒಂದು ತಂಡದ ಮೇಲೆ ಅಂದರೆ ನಾವು ಆ್ಯಕ್ಚುಲಿ ಬೇಜಾರಾಗಿ ನಾವು ನಂಬಿಕೆ ಇಡೋದಕ್ಕೆ ಇನ್ನೊಂದೇನಂದರೆ ತರುಣ್ ಸುಧೀರ್ ಅವರು ಒಂದು ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡ್ತಿರೋದು. ಸೊ ತರುಣ್ ಸುಧೀರ್ ಅವರ ಅಪ್ರೋಚ್ ಹೇಗಿತ್ತು? ಎಸ್ಪೆಷಲಿ ಈ ಕ್ಯಾರೆಕ್ಟರ್ಗೆ ನೀವೇ ಆಗಬೇಕು, ಅಂದರೆ ನಾಯಕರಾಗಿ ಆಗಬೇಕು, ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೆ ನಿಮ್ಮನ್ನು ಹೇಗೆ ಕನ್ವಿನ್ಸ್ ಮಾಡಿದ್ರು ಅವರು ಅಂತ? ಕನ್ವಿನ್ಸ್ ಅಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ತರುಣ್ ಸರ್ ನನಗೆ ಅಪ್ರೋಚ್ ಮಾಡಿದ್ದಾಗಿರಲಿ, ಜಸ್ಟ್ ಈ ಥರ ಒಂದು ಕತೆ ಇದೆ ಕೇಳಿ ಅಂತ ಹೇಳಿದ್ರು. ನನಗೆ ಈವನ್ ಕತೆ ಕೇಳೋಕ್ಕಿಂತ ಮುಂಚೆನೆ ನಾನು ಆಲ್ಮೋಸ್ಟ್ 1.5 ವರ್ಷದಿಂದ ಕತೆಗಳು ಕೇಳ್ತಾ ಇದ್ದೆ. ಯಾವತ್ತು ಕತೆ ಕೇಳಬೇಕಂದ್ರೆ 50-50 ಅಂದರೆ ನಾರ್ಮಲ್ ಆಗೇ ಹೋಗ್ತಾ ಇದ್ದೆ. ಎಲ್ಲೋ ಹೆಂಗಿರುತ್ತೆ ಅಂತ ಗೊತ್ತೆ, ಬ್ಲಾಂಕ್ ಪೇಜಾಗಿ ಹೋಗ್ತಾ ಇದ್ದೆ ನಾನು. ಆಮೇಲೆ ಹಂಗೆ ಹೋಗೋದು ಬೆಸ್ಟ್ ಆಸ್ ಅನ್ ಆಡಿಯನ್ಸ್. ನಾನು ಆಡಿಯನ್ಸ್ ಥರನೇ ಕೇಳೋದು ಒಂದು ಕತೆನ. ಬಟ್ ಈ ಒಂದು ಕತೆಗೆ ನಾನು ಎಕ್ಸ್ಪೆಕ್ಟೇಷನ್ ಜೊತೆ ಹೋದೆ. ತರುಣ್ ಸರ್ ಆಲ್ರೆಡಿ ಸರ್ಟಿಫೈ ಮಾಡಿರೋ ಕತೆ ಇತ್ತು. ಅವ್ರ ಕಡೆಯಿಂದ ಸರ್ಟಿಫಿಕೇಟ್ ಸಿಕ್ಕಿದೆ ಅಂದರೆ, ಆಮೇಲೆ ಅವ್ರ ಕಡೆಯಿಂದ ಒಬ್ರು ಬಂದು ಪಿಚ್ ಮಾಡ್ತಾ ಇದ್ದಾರೆ ಅಂದರೆ ಕತೆ, ಅವ್ರು ಓಕೆ ಮಾಡಿರೋ ಕತೆ ಅದು. ಅಂದರೆ ಒಂದು ಎಕ್ಸ್ಪೆಕ್ಟೇಷನ್. ಅಂದರೆ ಇವಾಗ ನಾವು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಸುದೀಪ್ ಸರ್ ಸಿನಿಮಾ ಬಂದರೆ ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ಹೋಗ್ತೀವಿ. ಅದೇ ರೀತಿ ಈ ಕತೆ ಕೇಳಕ್ಕೆ ಹೋಗಿರುವಾಗ ಆಲ್ರೆಡಿ ತರುಣ್ ಸರ್ ಸರ್ಟಿಫೈಡ್ ಕತೆ ಅಂದ್ಕೊಂಡು ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ಹೋದೆ. ಆ ಒಂದು ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಯಿತು ನಾನು. ಸೊ ಆಫ್ಕೋರ್ಸ್ ಹಂಗಿರುವಾಗ ನಾನು ಅವ್ರು ನನಗೆ ಒಪ್ಸೋದು ಅದೆಲ್ಲ ಸೀನೇ ಇರಲಿಲ್ಲ. ನನ್ನ ಕತೆ ಕೇಳ್ಬಿಟ್ಟು ಐ ವಾಸ್ ಜಸ್ಟ್ ಫ್ಲಾಟ್. ಸೊ ಇಮಿಡಿಯೇಟಾಗಿ ನಾನೇ ಹೋಗ್ಬಿಟ್ಟು ಅವ್ರಿಗೆ ಸಿಕ್ಬಿಟ್ಟು, ಸರ್ ಸೂಪರ್, ಲೆಟ್ಸ್ ಗೋ ಹೆಡ್ ಅಂತ ಇದು ಮಾಡಿದ್ದು. ಬಿಕಾಸ್ ನನಗೆ ಫಸ್ಟ್ ಆಫ್ ಆಲ್ ತರುಣ್ ಸರ್ ಜೊತೆ ಕೆಲಸ ಮಾಡೋದೇ ಒಂದು ದೊಡ್ಡ ಅದೃಷ್ಟ ಆಗಿತ್ತು ಆ ಟೈಮಲ್ಲಿ. ಯಾಕಂದರೆ ನನಗಿತ್ತು ಮುಂಚೆಯಿಂದ ತರುಣ್ ಸರ್ ಜೊತೆ ಒಂದು ಹೆಂಗಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಒಂದು ಇದಿತ್ತು. ಬಿಕಾಸ್ ನೀವೇ ಹೇಳೋದಂಗೆ ಅವ್ರದ್ದು ಆ ಥರ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ. ಸೊ ಈ ಥರ ಒಂದು ಅವಕಾಶ ಸಿಕ್ಕಿದೆ ಒಂದು ಅದೃಷ್ಟ ಅಂದ್ಕೊಂಡು. ಆ್ಯಂಡ್ ಆಫ್ಕೋರ್ಸ್ ಕಥೆನೂ ಅದೇ ರೀತಿ ಇತ್ತು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಹಿಸ್ ಪ್ರೊಡಕ್ಷನ್, ನೀವು ಹೇಳಿದ್ರಿ ಇವಾಗ ನಮ್ಮ ಎಡಿಟರ್ ಪ್ರಕಾಶ್ ಸರ್ ಆಗಿರಲಿ ಅಥವಾ ಅದ್ವೈತ್ ಸರ್ ಆಗಿರಲಿ, ಅದ್ವೈತ್ ಸರ್ದು ಇನ್ಫ್ಯಾಕ್ಟ್ ಮಧ್ಯದಲ್ಲಿ ನಾನು ಸಪ್ತಸಾಗರ ನೋಡ್ಬಿಟ್ಟು ಅವ್ರ ಜೊತೆ ಟಚಲ್ಲಿ ಬಂದು ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಎಲ್ಲ ಮಾತಾಡಿ ಎಲ್ಲ. ಯಾಕಂದರೆ ಅವ್ರದ್ದು ವರ್ಕ್ ನೋಡ್ಬಿಟ್ಟು ಅಷ್ಟು ನಾನು ಸಪ್ತಸಾಗರದಲ್ಲಿ ಅವ್ರ ವರ್ಕು ಒಂಥರ ಬೇರೆ ರೀತಿನೇ. ಆ ಸಿನಿಮಾನ ಎಲ್ಲೋ ತೊಗೊಂಡೋಗುತ್ತೆ ಆ ಸಿನಿಮಾಟೋಗ್ರಫಿ. ಅದನ್ನ ನೋಡ್ಬಿಟ್ಟು ಅಲ್ಲೇ ನಾನು ಫ್ಲಾಟ್ ಆಗಿದ್ದೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಅವರು ಈ ಸಿನಿಮಾಗೆ ಸೇರಿರೋದು ಐ ಥಿಂಕ್ ಎಲ್ಲ ಒಂಥರ ಕೂಡ್ ಬಂತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಹೇಳಿದ್ರಿ, ಐ ಥಿಂಕ್ ಎಡಿಟರ್ ಆಗಿರಲಿ, ಸಿನಿಮಾಟೋಗ್ರಫರ್ ಆಗಿರಲಿ ಅಥವಾ ನಿರ್ದೇಶಕರು ಎಲ್ಲ ಸರ್ ಬಗ್ಗೆ ಮ್ಯೂಸಿಕ್ಕು ಅಷ್ಟೇ. ಇದೇನಾಯಿತು ಅಂದರೆ ನಮ್ಮ ಕತೆ ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿ ನಡೆಯೋ ಥರ ಇತ್ತು. ಸೊ ಎಲ್ಲೋ ಒಂದು ಕಡೆ ಇಮಾನ್ ಸರ್ಗೆ ಅಪ್ರೋಚ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಒಂದು ಇದು ಬಂತು. ನಮ್ಮ ಡೈರೆಕ್ಟರ್ ಸರ್ ಪುನೀತ್ ಸರ್ಗೂ ಅದೇ ಅನಿಸಿದ್ದು. ಸೊ ಅವರು ಆ ರೀತಿ ಅಪ್ರೋಚ್ ಮಾಡಿದ್ರು. ತರುಣ್ ಸರ್ ಓಕೆ ಲೆಟ್ಸ್ ಸಿ, ಅವ್ರು ಒಪ್ಕೊಂಡ್ರೆ ನೋಡೋಣ. ಅವರು ಕತೆ ಕೇಳಿದ್ರು, ಅವ್ರಿಗೆ ಇಷ್ಟ ಆಯಿತು, ಓಕೆ ಅಂತ ಮಾಡಿದ್ರು. ಬಟ್ ಹಿಯರ್ ಇದು ಎಲ್ಲ ವರ್ಕ್ ಆಗಿದ್ದು ಬಿಕಾಸ್ ಮೋರ್ ದೆನ್ ಪ್ರೊಡಕ್ಷನ್ ಹೌಸ್, ಬಿಕಾಸ್ ಆಫ್ ತರುಣ್ ಸರ್. ತರುಣ್ ಸರ್ ಅಟ್ ದಿ ಎಂಡ್ ಆಫ್ ದ ಡೇ ಫಸ್ಟ್ ಅವರು ಡೈರೆಕ್ಟ್ರು. ಅವ್ರು ಆಸ್ ಎ ಡೈರೆಕ್ಟ್ರು ಫಸ್ಟಿಂದ ಬಂದಿದ್ದಾರೆ, ಚೌಕಾಯಿಂದ. ಅದ್ರ ಮುಂಚೆನೂ ರ್ಯಾಂಬೋ ಅದೆಲ್ಲ ಮಾಡ್ಕೊಂಡೇ ಬಂದಿದ್ದಾರೆ ಕ್ರಿಯೇಟಿವ್ ಹೆಡ್ ಆಗಿ. ಸೊ ಅವ್ರಿಗೆ ಒಂದು ಡೈರೆಕ್ಟ್ರಿಗೆ ಏನು ಬೇಕು, ಆಮೇಲೆ ಸಿನಿಮಾಗೆ ಏನು ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ಬೇರೆ ಯಾವುದೋ ಪ್ರೊಡಕ್ಷನ್ ಹೌಸ್ ಆಗಿದ್ದರೆ ಮೇ ಬಿ ಅವರು ಎಲ್ಲ ಒಂದು ಕಡೆ ಉಳಿಸೋದು ಏನೋ ಮಾಡೋದು ನೋಡ್ತಾರೆ. ಬಟ್ ಹಿಯರ್ ಅವ್ರಿಗೆ ಈ ಒಂದು ಸಿನಿಮಾ, ಈ ಒಂದು ಕತೆಗೆ ಏನು ಬೇಕು, ಎಷ್ಟು ಕೊಡಬೇಕು, ಆಮೇಲೆ ಏನು ಕೊಟ್ಟರೆ ಫುಲ್ಫಿಲ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತು. ಸೊ ಅವರು ಯಾವ ರೀತಿಯೂ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಲ್ಲ, ಎಲ್ಲ ರೀತಿಯಲ್ಲೂ ಫುಲ್ಫಿಲ್ ಮಾಡ್ತಾರೆ. ಸೊ ಅದಕ್ಕೆ ಈ ಥರ ಒಂದು ಟೀಮ್ ಕಟ್ಕೊಟ್ಟಿರೋದು ಅವರು.
ಪ್ರಿಯಾಂಕಾ ಅವರೇ ಆ್ಯಕ್ಚುಲಿ ಗಡಿ ಭಾಗದ ಒಂದು ಮೈ ನಡುಗಿಸುವ ಕತೆ ಅಂತ ಆ್ಯಕ್ಚುಲಿ ಒಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಸೊ ಬಹಳ ಇಂಟೆನ್ಸ್ ಮೂಮೆಂಟ್ಸ್ ಇರುತ್ತೆ ಅಂತ ಆಲ್ರೆಡಿ ಒಂದು ಪಿಕ್ಚರ್ ಇದೆ. ಸೊ ನಿಮಗೆ ಈ ಡಬ್ಬಿಂಗ್ ಟೈಮಲ್ಲೆಲ್ಲ ಮಾಡುವಾಗ ಒಂದು ಐಡಿಯಾ ಬಂದಿರುತ್ತೆ ಆ್ಯಕ್ಚುಲಿ, ಅಂದರೆ ಅಂದರೆ ಯಾವ ರೀತಿಯ ಚಿಲ್ಸ್ ಇದು ಈ ಒಂದು ಸಿನಿಮಾ ಕೊಡ್ಬೋದು, ಎಕ್ಸ್ಪೀರಿಯನ್ಸ್ ಕೊಡಬಹುದು ಅಂತ. ಸೊ ಯಾವ ಪರ್ಟಿಕ್ಯುಲರ್ ಅಂದರೆ ಸೀನಲ್ಲಿ ತುಂಬ ನಿಮಗೆ ಜಾಸ್ತಿ ಕನೆಕ್ಟ್ ಆಯಿತು, ಇದು ಜನಗಳಿಗೂ ಬೇರೆ ಥರನೇ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಅನಿಸಿದೆ ನಿಮಗೆ ಅಂತ? ನಾನು ಅಷ್ಟು ಸಿನಿಮಾ ಪೂರ್ತಿ ನೋಡಿಲ್ಲ, ಆದರೆ ಮಾನಿಟರ್ ಅಂದರೆ ನಂದು ಏನು ಆ್ಯಕ್ಟ್ ಆಗಿದೆ ಅದಾದ್ಮೇಲೆ ಮಾನಿಟರ್ ನೋಡಿ ಅದನ್ನು ನೋಡಿದ್ದೀನಿ. ಸಿನಿಮಾ ಅಂತ ಇದು ಬಂದಾಗ ಎಲ್ಲ ಬೇರೆ ಕಡೆ ನಡೀತಾ ಇರುತ್ತೆ ಕತೆಗಳು, ಬೇಗ ಹೋಗ್ತಾ ಇರುತ್ತೆ, ಈ ಸೀನ್ ಕಟ್ ಆಗ್ದಂಗೆ ಇನ್ನೊಂದು ಕಡೆ ಹೋಗುತ್ತೆ. ಆ್ಯಂಡ್ ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಒಂಥರ ಇರೋ ಥರ ಒಂದು ಸೀನ್ ಬಂದಾಗ ಓಕೆ, ಆವಾಗ ಒಂದು ಎಮೋಷ್ನಲಿ ತುಂಬ ಕನೆಕ್ಟ್ ಆಗುತ್ತೆ ಜನಕ್ಕೆ, ನಮಗಾಗಿರಲಿ ಆ್ಯಂಡ್ ಜನಕ್ಕಾಗಿರಲಿ ತುಂಬ ಕನೆಕ್ಟ್ ಆಗುತ್ತೆ ಆ ಸೀನ್. ಅದು ಎಲ್ಲೆಲ್ಲೋ ಏನೇನೋ ಫುಲ್ಲು ಓಡ್ತಾ ಇರುತ್ತೆ ಸಿನಿಮಾ, ಆ್ಯಂಡ್ ಒಂದು ಟೈಮಲ್ಲಿ ಅದು ಬಂದು ನಿಂತ್ಕೊಳ್ಳುತ್ತಲ್ಲ, ಎಲ್ರದ್ದು ಏನಂತಾರೆ ಅದು ಕಾನ್ಸಂಟ್ರೇಟ್ ಒಂದೇ ಕಡೆ ಇರುತ್ತಲ್ಲ, ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಅದು ಚೆನ್ನಾಗಿದೆ. ಓಕೆ, ವಿಲ್ ಇಟ್ ಬಿ ಲೈಕ್ ಸ್ಯಾಡ್ ಎಂಡಿಂಗ್ ಅಥವಾ ನನಗೆ ನೋಡುವಾಗ ಆಕ್ಚುಲಿ ವೈಬ್ಸ್ ಎಲ್ಲ ಸ್ವಲ್ಪ ಹಾರ್ಟ್ ವಾರ್ಮಿಂಗ್ ಅನ್ನೋದಕ್ಕಿಂತ ಸಿನಿಮಾ ಎಲ್ಲಿ ನೋಡ್ತಾರೆ, ನೀವು ಸಿನಿಮಾ ನೋಡಿ ಹೇಳಬೇಕು. ಸೆಪ್ಟೆಂಬರ್ 5th ಆದ್ಮೇಲೆ 6th ಹೇಳ್ತೀನಿ ನಾನು. ಹಂಗೆ ಆಗ್ಲೇ ಹೇಳಿದ್ರು ಕಷ್ಟನೇ ಅವಾಗ, ಅದು ಅಂದ್ರೆ ಬಿಟ್ಕೊಟ್ಟಂಗೆ ನೀವು ಬೇರೆ ಕಡೆ ಸಿಗಿ. ಎಸ್, ಈಗ ಆ್ಯಕ್ಚುಲಿ ನಂಗೊಂದು ಆ್ಯಕ್ಟಿಂಗ್ ಎಕ್ಸಸೈಸ್ ಅಷ್ಟೇ. ಈಗ ನೀವೀಗ ಅಮರ್ ಆಗಿ ಆ್ಯಕ್ಟ್ ಮಾಡಬೇಕು. ಜಸ್ಟ್ ಫಸ್ಟ್ ಲೈಕ್ ಸಿನಿಮಾದ ಅಮರ್ ಆಗಿ ನೀವು ಆ್ಯಸ್ ಯೂಶುವಲ್ ರೇವತಿ, ಬಿಕಾಸ್ ನೀವು ಒನ್ ಫಿಲ್ಮ್ ಓಲ್ಡ್ ಇದೆ ನಿಮ್ಮದು ಮೊದಲನೇ ಸಿನಿಮಾ. ಯಾವುದೋ ಒಂದು ಪರ್ಟಿಕ್ಯುಲರ್ ಸೀನ್, ಇಟ್ ಶುಡ್ ನಾಟ್ ರಿವೀಲ್ ದ ಸ್ಟೋರಿ ಲೈನ್ ಆರ್ ಸಮಥಿಂಗ್, ಈ ಸಿನಿಮಾದು ನೀವು ಆ್ಯಕ್ಟ್ ಮಾಡಿ ತೋರಿಸೋದಾದರೆ ನಿಮ್ಮಿಬ್ಬರ ಮಧ್ಯೆ ಆಗುವಂತಹ ಡೈಲಾಗ್ ಎಕ್ಸ್ಚೇಂಜ್, ಯು ವಿಲ್ ಬಿ ಬಿಹೇವಿಂಗ್ ಆ್ಯಸ್ ಅಮರ್, ಅವರು ರೇವತಿಯಾಗಿನೇ ಬಿಹೇವ್ ಮಾಡ್ತಾರೆ. ಸೊ 1 minute ಅಥವಾ 1.5 ನಿಮಿಷದ್ದು ಸೀನ್ ಅಷ್ಟೆಲ್ಲ ಮೊನೋಲಾಗ್ಸ್ ಇಲ್ಲ. ಓಕೆ, ಅದು ಒಂದು ಲೈನ್ ನಮ್ದು ಇದ್ರಲ್ಲಿ ಬಿಟ್ಟಿದೀವಲ್ಲ, ಅದನ್ನ ರೇವತಿಯಾಗಿನೇ ಹೇಳಿ ನೀವು ಅದೇನು ಹೇಳ್ತೀರಾ, ನೀವು ಅಮರ್ ತರ ತಗೊಳ್ತೀರಾ ಅಷ್ಟೇ. ಅಮರ್ ತರ ಅಂದ್ರೆ ಐ ಹ್ಯಾವ್ ಟು ಟೇಕ್ ದ ಹುಚ್ಚಿನ ತರ ಆಡ್ತಾನಲ್ಲ ಆ ಟೈಮ್ ತೊಗೊಬೇಕಾಗುತ್ತೆ. ಹಾಂ, ಫುಲ್ ಪೊಸೆಸಿವ್. ಅವ್ರು ರಿಜೆಕ್ಟ್ ಮಾಡಿದಾಗ ನೀವು ಬಿಹೇವ್ ಮಾಡ್ತಾ ಇರ್ತಾರಲ್ಲ ರೇಷ್ಮಾ ಅವರು, ಅದು ಮನೆ ಹತ್ರ ಹೋಗಿ ಬಾಗ್ಲೆಲ್ಲ ಬಡಿದು ಗಲಾಟೆ ಮಾಡಿ ಹೋಗ್ಬೇಕಾಗತ್ತೆ ಆ ಥರ. ಸೊ ನಂದೇನಿದೆ ಅದರಲ್ಲಿ, ಯಾರು ಬರೋ ನೆನಪು ಬರ್ದೇ ಇರೋ ನೋಡ್ಕೊಳ್ತೀನಿ. ಓಕೆ, ಎಸ್, ಸ್ಟಾರ್ಟ್. ಹರೀಶ, ಮನೆಯವ್ರನ್ನೆಲ್ಲ ಬಿಟ್ಟು ಬರ್ತಿದ್ದೀನಿ ಕಣೋ. ನಾನು ಉಸಿರು ಥರ ಅವ್ರು ಯಾರು ನೆನಪು ಬರ್ದೇ ಇರೋ ನೋಡ್ಕೊಳ್ತೀನಿ ಚಿನ್ನಿ, ಬಾ. ಅಷ್ಟೇನಾ? ಓಕೆ, ಇನ್ನು ಜಾಸ್ತಿ ಯಾರು ಏನು ತೋರಿಸ್ಬೇಕು ಟೀಸರಲ್ಲಿ, ಅದಕ್ಕೆ ಎಷ್ಟಿದೆ ಅಷ್ಟು. ಎಸ್, ಓಕೆ. ಹಾಗಾದರೆ ಇವಾಗ ಒಂದು ಆರ್ಬಿಟ್ರರಿ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡೋಣ. ದಿಸ್ ಈಸ್ ನೋವೇರ್ ಲಿಂಕ್ ಟು ಸಿನಿಮಾ ಏನೂ ಇಲ್ಲ. ಏನಂತ ಹೇಳಿದ್ರೆ, ಈಗ ನೀವಿಬ್ಬರು ಆ್ಯಕ್ಚುಲಿ ಈಗ ಹಿಂದಿನ ದಿನ ನೀವು ಒಂದು ದೇವಸ್ಥಾನಕ್ಕೆ ಹೋಗಿದ್ದೀರಾ ಇಬ್ಬರು ಕೂಡ. ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆ ಹೋಗಿದ್ದೀರಾ, ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆ ಹೋಗಿದ್ದೀರಾ. ಇಬ್ಬರಿಗೂ ಏನೋ ಒಂದು ಸ್ಪಾರ್ಕ್ ಆಗಿದೆ, ನೋಡ್ಕೊಂಡಿದ್ದೀರಾ, ದೂರದಿಂದನೇ ನೋಡಿದ್ದೀರಾ, ಏನೋ ಒಂದು ಸ್ಪಾರ್ಕ್ ಅನಿಸಿದೆ, ಏನೋ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಅಂತ ಅನ್ನಿಸ್ತಲ್ಲ ಅಂತ ಇಬ್ಬರಿಗೂ ಆ ಥರದೊಂದು ಫೀಲಿಂಗ್ ಬಂದಿದೆ. ಸೊ ಮನೆಗೆ ಬರ್ತೀರಾ. ಸೊ ಅವತ್ತು ರಾತ್ರಿ ಎಲ್ಲ ಅದೇ ಕನಸೆಲ್ಲ ನಿಮ್ಮಿಬ್ಬರಿಗೂ ಬಿದ್ದಿದೆ. ಆ್ಯಕ್ಚುಲಿ ಎದ್ದೇಳ್ತೀರಾ ಬೆಳಗ್ಗೆ. ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡುವಾಗ ನೀವು ಇವ್ರದ್ದು ಆ್ಯಕ್ಚುಲಿ ಪ್ರೊಫೈಲಲ್ಲಿ ಸಜೆಷನ್ ಬರುತ್ತೆ. ಸಜೆಷನ್ ಬಂದು ನೀನೇನು ಹಾಯ್ ಅಂತ ಮೆಸೇಜ್ ಹಾಕ್ಲಿಕ್ಕೆ ಹೋಗುವಾಗ ಅವ್ರ ಕಡೆಯಿಂದ ಕಾಲ್ ಬರುತ್ತೆ ಇನ್ಸ್ಟಾಗ್ರಾಮ್. ಸೊ ಏನಿರುತ್ತೆ ಕಾನ್ವರ್ಸೇಷನ್ ನಿಮ್ಮಿಬ್ಬರದು ಅಂತ. ಸೊ ಕನ್ವಿನ್ಸ್ ಅಸ್ ದಟ್ ನಿಮ್ಮಿಬ್ಬರ ಮಧ್ಯೆ ಈಗ ಪ್ರೀತಿ ಅಂಕುರಿಸ್ತಾ ಇದೆ, ಹುಡ್ತಾ ಇದೆ ಅನ್ನೋ ಥರ ಕನ್ವಿನ್ಸ್ ಮಾಡಬೇಕು. ಮಾಡ್ರಿ ಫೋನ್. ಓಕೆ, ಹೇಗೆ ಇವಾಗ ಈಗ ಗೊತ್ತಾಯ್ತು ಏನು ಕಾನ್ವರ್ಸೇಷನ್ ಮಾಡೋದು, ಏನೋ ಒಂದು ಮಾತಾಡಿ, ಅದೇನು ಪ್ಲಾನ್ ಮಾಡೋಕ್ಕಾಗುತ್ತೆ. ಅಂದ್ರೆ ನಿಮ್ದೇನಾ? ಇಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ, ಜಸ್ಟ್ ಒಂದು ಸೀನ್ ಇದು ಅಷ್ಟೇ. ಓಕೆ, ಮಾತಾಡಿ. ಫೋನ್ ಇಲ್ಲ, ನಾನು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೀನಿ. ಸುಮ್ಮನೆ ಫೋನ್ ಮಾಡಿರ್ತಾರ. ನಾನೇ ಮಾಡಿದ್ದೀನಿ ಆಲ್ರೆಡಿ. ನೀವು ಅದೇ ಇನ್ನೇನು ಅವ್ರ ಹಾಯ್ ಕಳಿಸೋ ಟೈಮಿಗೆ ಫೋನ್ ಮಾಡಿದ್ದೀರಾ. ಸೊ ಬ್ಯಾಕ್ ಸ್ಟೋರಿ ಅದೇ, ನೀವು ಹಿಂದಿನ ದಿನ ನೋಡಿದ್ದೀರಾ, ಎಲ್ಲ ಆಗಿದೆ, ನಿಮಗೂ ಸೇಮ್ ಏನೋ ಒಂದು ಸ್ಪಾರ್ಕ್ ಥರ ಅನಿಸಿದೆ, ಏನೋ ಅಟ್ರಾಕ್ಟಿವ್ ಆಗಿದ್ದನಲ್ಲ ಅಂತ ಅನಿಸಿದೆ. ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋವಾಗ ಅವ್ರು ಮೆಸೇಜ್ ಮಾಡಿದ್ದಾರೆ, ಅದೇ ಟೈಮಿಗೆ ಕಾಲ್ ಬರುತ್ತೆ ನಿಮ್ಮದು ಅಷ್ಟೇ. ಹಲೋ. ಹಲೋ, ಇದು ಯಾರು ಮಾತಾಡ್ತಾ ಇರೋದು? ನಾನು ಹರೀಶ. ಹರೀಶನಾ? ಹಾಂ, ನೀವೇ ಅಲ್ವಾ ಫೋನ್ ಮಾಡಿದ್ದು?
ಹೌದು, ಬಟ್ ಹರೀಶನೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ. ಫೇಕ್ ಪ್ರೊಫೈಲ್ ಅಂತಾರ? ಓ ಆ ಥರನಾ? ಹೌದು. ಇಲ್ಲ, ನಾನು ಆ ಥರ ಫೇಕ್ ಪ್ರೊಫೈಲ್ ಇಲ್ಲ ರೇವತಿ. ಓಕೆ, ನಾನು ಕಾಲ್ ಏನಕ್ಕೆ ಮಾಡಿದೆ ಅಂದರೆ ನನ್ನ ಹತ್ರ ಒಂದು ನಿನ್ನೆ ನೋಡಿದೆ ನಿಮ್ಮನ್ನ. ಹಾಂ, ಅದೇ ರೇವತಿ ಮಾತಾಡ್ತಾ ಇರೋದು. ನಿಮ್ದೊಂದು ಚೈನ್ ನನ್ನ ಹತ್ರ ಇತ್ತು, ಅದನ್ನು ಕೊಡೋಣ ಅಂತ ಕಾಲ್ ಮಾಡಿದ್ದೆ. ಚೈನಾ? ಹಾಂ. ಹೌದಲ್ಲ, ಹೆಂಗೆ ನಿಮ್ಮ ಹತ್ರ ಹೆಂಗೆ ಬಂತು ಚೈನು? ನೀವೇನು ಚೈನ್ ಕಳ್ಳಿನ? ಅಯ್ಯೋ, ಚೈನ್ ಅದೇ ನಿಮ್ಮ ಫ್ರೆಂಡ್ ಚಂದನ್ ಇದ್ದಾರಲ್ಲ, ಅವರು ನನಗೆ ಪರಿಚಯ. ಆದರೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ನನ್ನ ಹತ್ರ ಮಾತಾಡ್ತಾ ಚೈನ್ ಬೀಳ್ಸ್ಬಿಟ್ಟು ಹೋಗ್ಬಿಟ್ರು. ನನ್ನ ಮಗ ಚಂದನ್ ಸೆಟಪ್ ಮಾಡ್ತಾವನೆ. ಆಮೇಲೆ ಒಂದು ಕಾರ್ಡ್ ಕೂಡ ಕೊಟ್ಟರು. ಆ ಕಾರ್ಡಲ್ಲಿ ನಿಮ್ಮ ನಂಬರ್ ಇತ್ತು, ನಿಮ್ಗೆ ಇದನ್ನ ಕೊಡೋಣ ಅಂತ ಕಾಲ್ ಮಾಡಿದೆ. ಹೌದಾ? ಓಕೆ, ಹಂಗಿದ್ರೆ ಯಾವಾಗ ಸಿಗ್ತೀರಾ ರೇವತಿ? ನಾನು ಇವಾಗಲೇ ರೆಡಿ. ಹೌದಾ? ಬನ್ನಿ, ಹಂಗಿದ್ರೆ ಎಲ್ಲಿ ಸಿಗೋಣ? ನೀವೆಲ್ಲ ಹೇಳ್ತೀರೋ ಅಲ್ಲಿ. ಓಕೆ, ಡನ್. ಬನ್ನಿ, ಇಲ್ಲಿ ಬೆಂಗಳೂರಲ್ಲೇ ಇದ್ದೀರಲ್ವಾ? ಹಾಂ, ಬನ್ನಿ, ಕಾರ್ನರ್ ಹೌಸ್ ಅಲ್ಲಿ ಸಿಗೋಣ. ಆಗಿದ್ರೆ ಒಳ್ಳೆ ಐಸ್ ಕ್ರೀಮ್ ತಿಂದಂಗೆ ಆಗುತ್ತೆ. ಓ, ಖಂಡಿತ. ಓಕೆ ಓಕೆ ಓಕೆ. ಮತ್ತೆ ರೇವತಿ, ಯಾರ ಜೊತೆ ಬರ್ತೀರಾ? ನಿಮ್ಗೆ ಯಾರ ಜೊತೆ ಬರ್ಬೇಕನ್ಸುತ್ತೆ? ನಾನು ಒಬ್ಳೆ ಕೇಳಿದ್ದಷ್ಟೇ. ಒಬ್ರೇ ಬಂದ್ರೆ ಸೂಪರ್. ನನಗನ್ಸುತ್ತೆ ನೀವು ಒಬ್ರೆ ಬಂದ್ರೆ ಚೆನ್ನಾಗಿ ಅನ್ಸುತ್ತೆ. ನಾನು ಒಬ್ನೇನೆ ಬರೋದು. ಚಂದನ್ನ ನಾನು ಕಾಲ್ ಮಾಡಿದೆ ಅಂತ ಚಂದನ್ಗೆ ಹೇಳ್ಬೇಡಿ. ಇಲ್ಲ, ಹೇಳಲ್ಲ ಬಿಡಿ. ಓಕೆ ಓಕೆ, ಈಗಲೇ ಒಂದು ಅರ್ಧ ಗಂಟೆಯಲ್ಲಿ ಸಿಗ್ತೀನಿ ನಿಮಗೆ, ಆಯ್ತಾ? ಯಾ, ಶ್ಯೂರ್, ಸಿಗೋಣ. ಡನ್ 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 ರೀ. ಇದು ಯಾವ್ದು ಜೆನ್ಸಿ ಲವ್ ಸ್ಟೋರಿ ನೋಡ್ದ? ಇಮಿಡಿಯೇಟ್ ಅಲ್ಲೇ ಕನೆಕ್ಷನ್ ಅಷ್ಟೇ. ಅಲ್ಲಲ್ಲೇ ಕನೆಕ್ಟ್ ಮಾಡ್ಬಿಟ್ಟು ಚೈನ್ ತಗೊಂಡ್ಬರಕ್ಕೆ ನೋಡಿ. ನಾನು ಅಲ್ಲಿ ನೋಡ್ದೆ ನಿಮ್ಮನ್ನ. ನೀವು ಅವ್ರ ನೆನಪಲ್ಲಿ ಚೈನ್ ಕಳ್ದೋಗಿರೋದೇ ಗೊತ್ತಿಲ್ಲ ನಿಮ್ಗೆ? ಅಲ್ಲ, ನಿಮ್ ನೋಡ್ದೆ, ರೆಡ್ ಬಟ್ಟೆ ಹಾಕೊಂಡಿದ್ರಲ್ಲ, ಚೆನ್ನಾಗಿ ಕಾಣಿಸ್ತಿದ್ರಿ. ಇನ್ನು ಹಳೆ ಕಾಲದಾಗ ಮಾತಾಡ್ತಾರೆ, ಚೈನ್ ತಗೊಂಡು ಹಂಗೆ ಬರ್ತಾ ಇದೀನಿ. ಒಬ್ರೇ ಬನ್ನಿ. ಅದೇ ಇವಾಗಲೇ ಯೋಚನೆ ಮಾಡಿ. ಆಮೇಲೆ ಒಬ್ರೇ ಯಾರು ನೀವು ಒಬ್ರೇ ಬನ್ನಿ ಅಷ್ಟರಲ್ಲಿ ಒಬ್ಬ ಇವಾಗ ಮೀಟ್ ಮಾಡ್ಬೇಕಂದ್ರೆ ಅರ್ಧ ಗಂಟೆಗೆ ಸಿಗ್ತೀವಿ ಕಾಫಿ ಡೇ ಅಲ್ಲಿ. ಅದೇ 2004 ನೋಡಿದ್ರೆ ಎಷ್ಟು ಎಕ್ಸ್ಪೀರಿಯನ್ಸ್ ಇವ್ರಿಗೆ. ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಎಷ್ಟಿದೆ ಇವ್ರಿಗೆ. ಈ ತರ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಪ್ರಿಯಾಂಕಾ ಅವ್ರಿಗೆ? ಅಯ್ಯೋ, ಈ ತರ ಚೈನ್ ಕಳ್ದಾಕೊಂಡಿದೀರಾ ಅನ್ಕೊಂಡು ಕಾಫಿ ಡೇ ಸಿಕ್ಕೋದೆಲ್ಲ ಎಷ್ಟು ಸಲ ಮಾಡಿದೀರಾ? ಎಲ್ಲೋ ಒಂದೆರಡು ಸಲ ಆಗಿರ್ಬೋದು. ಓ, ನೋಡ್ರಿ, ವೆರಿ ಹಾನೆಸ್ಟ್ ಗರ್ಲ್. ಎರಡು ಸಲ ಕಾಫಿ ಡೇ ಹೋಗಿದ್ದಾರೆ. ಎಲ್ಲಿ, ಯಾವುದು ಈ ತರ ಒಬ್ರೇ ಚೇಂಜ್ ಆಗ್ತಿರುತ್ತಾ? ಸರ್, ಈ ತರ ಮಹಾನಟಿಯಲ್ಲಿ ಒಂದೆರಡು ಸಲ ಸ್ಕ್ರಿಪ್ಟ್ ನಡೆದಿತ್ತು. ಅಲ್ಲಿ ಕೊನೆಗೆ ಸ್ಕ್ರಿಪ್ಟ್ ಅಂದ್ಬಿಟ್ರು. ಚೈನ್ ಕೊಟ್ಟಿದ್ರು ನನ್ನ ಕೈಲಿ, 2 ಸಲ ಚೈನ್. ಸ್ಕ್ರಿಪ್ಟ್ ರಿಯಲ್ ಲೈಫ್ ಅಲ್ಲಿ ಬಳಸ್ಕೊಂಡಿಲ್ಲ ನೀವು. ಓಕೆ, ಚೆನ್ನಾಗಿ ಟರ್ನ್ ಮಾಡಿದ್ರಲ್ಲ ಲಾಸ್ಟಿಗೆ. ಮಹಾನಟಿ ಒಂದು ಹಾಫ್ ಅನ್ ಅವರ್ಗೆ ಎಷ್ಟು ಚೆನ್ನಾಗಿ ಸಿಗ್ತೀವಿ. ಬಟ್ ಅವಾಗ ಒಬ್ಬ ಬಾಯ್ ಫ್ರೆಂಡ್ ನ ಮೀಟ್ ಮಾಡ್ಬೇಕಾದ್ರೆ ಬ್ಯಾಗ್ ಹಾಕೊಂಡು ಮನೆಯಿಂದ ಬಂದು ನೋಡಿ ಹೇಗೆ ಅದೇ ಜಾಗದಲ್ಲಿ ಮತ್ತೆ ಹೋಗಿ ಹುಡುಕ್ಬೇಕು, ಎಲ್ಲಿ ನೋಡಿದ್ರು ಅಲ್ಲಿ. ಒಂದ್ ನೈಟ್ ಬೇಕಾಗಿತ್ತು. ಇವರು ಫಿಲಮ್ನೇ ಟ್ರಾವೆಲ್ ಮಾಡ್ತಾ ಇದಾರೆ ನೋಡಿ, ಫಿಲಮ್ ಸ್ಟೋರ್. ಅಲ್ಲ ರೀ, ಆ ಟೈಮಲ್ಲಿ ಅನ್ನಕ್ಕೆ ನೀವು ಹೆಂಗ್ ಕನೆಕ್ಟ್ ಆಗ್ತೀರಾ? ನೀವು ಹುಟ್ಟಿದೆ 2006ಗೆ. ಮತ್ತೆ ಅಂದ್ರೆ ಇವ್ರ ಫಿಲಮ್ ಸ್ಟೋರಿಯಲ್ಲಿ ಆತರ ಇದೆಯಲ್ಲ, ಆತರ ಸಿನಿಮಾನೇ ರೆಫರೆನ್ಸ್. ಇಡೀ ದಿನ ರಾತ್ರಿ ಎಲ್ಲ ಅಷ್ಟೊಂದು ಟೈಮ್ ಹೋಗ್ತಾ ಇತ್ತು ಅಂತ. ಇವಾಗ ಅರ್ಧ ಗಂಟೆಲಿ ಮೀಟ್ ಮಾಡ್ಕೊಂಡೇ ಬರ್ಬೋದು. ನೋಡಿ ಇವಾಗ ಎಷ್ಟು ಆರಾಮಾಗಿದ್ದೀವಿ. ಹಂಗೆ ಅವಾಗ ಹೆಂಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಈ ಸಿನಿಮಾ ನೋಡ್ಲೇಬೇಕು. ಕರೆಕ್ಟ್, ಪರವಾಗಿಲ್ಲ. ಸೊ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಏನಿಲ್ಲ ಮನೆಗೆ. ಸೊ ಈ ಸಿನಿಮಾನೇ ಸ್ಕ್ರಿಪ್ಟೇ ಚೇಂಜ್ ಮಾಡಿದ್ದೇನೆ ಹೇಳಿಲ್ಲ ಅಲ್ಲ, ಆ ಥರ ಏನಿಲ್ಲ. ಕರೆಕ್ಟ್ ಆಗಿಲ್ಲ. ಓಕೆ ಸರ್, ಇನ್ನು ಆ್ಯಕ್ಚುಲಿ ಸಿನಿಮಾ ಎಕ್ಸ್ಪೀರಿಯನ್ಸಸ್ ಈಗ ಅವ್ರು ಹೇಳಿದ್ರು ಡಬ್ಬಿಂಗ್ ಟೈಮಲ್ಲಿ ಹಾಗೆ ಅಂತ. ನಿಮಗೆ ನಿಮ್ಮ ಕರಿಯರಲ್ಲಿ ಇದು ಎಷ್ಟು ಇಂಪಾರ್ಟೆಂಟ್ ಸಿನಿಮಾ ಆಗುತ್ತೆ ಅಂತ ಇನ್ನು ಮುಂದೆ ಪ್ರೋಗ್ರೆಷನ್ಗೆ, ನಿಮ್ಮ ಸಿನಿಮಾ ಸೆಲೆಕ್ಷನ್ ವೈಸ್ ಅದೆಲ್ಲ? ವೆರಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನನಗೆ ಸಿನಿಮಾ ಸೆಲೆಕ್ಷನ್ ವೈಸು ಮೇನ್ ಇದ್ದಿದ್ದು ಕನೆಕ್ಟಿಂಗ್ ಸ್ಟೋರೀಸು ಮತ್ತು ತುಂಬ ಹತ್ತಿರವಾದ ಕ್ಯಾರೆಕ್ಟರ್ಗಳನ್ನ ಹುಡುಕ್ಬೇಕು ಅಂತ. ಅದೇ ನನಗೆ ಸಿಗ್ತಾ ಇರಲಿಲ್ಲ ಆ್ಯಕ್ಚುಲಿ. ಒಂದು ವರ್ಷ ಎಲ್ಲ ಕಮರ್ಷಿಯಲ್ ಸಿನಿಮಾಗಳೇ ಇದ್ದಿದ್ದು. ಐದರ್ ಕನೆಕ್ಟಿಂಗ್ ಅಂದಿದ ತಕ್ಷಣ ಐದರ್ ಕಾಲೇಜ್ ಹುಡುಗ ಆ ಥರ ಲವ್ ಸ್ಟೋರಿ, ಹೊಡೆದಾಟ, ರೌಡಿಸಮ್ಮು ಅಂಥವೇ ಬರೋದು.
ಅಂಥದ್ದು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಬಟ್ ನನಗೆ ಅನ್ಸಿದ್ದೇನೆಂದ್ರೆ ಮೇ ಬಿ 15 years ಬ್ಯಾಕ್ ಅದು ವರ್ಕ್ ಆಗಿರೋದು. ಇವತ್ತಿನ ದಿನದಲ್ಲಿ ನೀವು ಆ ಥರ ಮಾಡಿದ್ರೆ ನನ್ನ ಪ್ರಕಾರ ವರ್ಕ್ ಆಗಲ್ಲ. ಯಾಕಂದ್ರೆ ಜನ ನಿಮ್ಮ ಜೊತೆ ಕನೆಕ್ಟ್ ಆಗಲ್ಲ. ಜನ ಕನೆಕ್ಟ್ ಆಗಕ್ಕೆ ನೀವು ಅವ್ರಿಗೆ ಫಸ್ಟ್ ಹತ್ರ ಆಗಬೇಕು. ನೀವು ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಒಂದು 20 ಜನ ಕೊಡಿದ್ರೆ ಅವ್ರು ನಿಮ್ಗೆ ಕನೆಕ್ಟೇ ಆಗಲ್ಲ ಅಂತ ನನಗೆ ಅಂದ್ರೆ ಏನಕ್ಕೆ ನೋಡ್ಬೇಕು ಇವನ್ನ, ಯಾರು ಏನಕ್ಕೆ ಹೊಡಿತವನೆ ಹಂಗ್ ಬರುತ್ತೆ, ನನ್ಗೂ ಬರುತ್ತೆ ನೋಡಿದ್ವಾಗ. ಅದೇ ನೀವು ಅವ್ರಿಗೆ ಹತ್ರ ಆಗಿದ್ವಾಗ ಫಸ್ಟ್ ಈ ತರ ಏನೋ ನಮ್ಮನೆ ಹುಡ್ಗ ಅಂತ ಅನ್ಸ್ಕೊಂಡಿದ್ವಾಗ ಅವ್ರಿಗೆ ಓಕೆ ಏನೋ ನಮ್ಮನೆ ಅಂತ ಅನ್ಸುತ್ತೆ ಫಸ್ಟ್. ಅದ್ ಅನ್ಸಿದ್ಮೇಲೆ ಒಂದ್ 5-6 ಸಿನಿಮಾ ಆ ತರ ಮಾಡಿದ್ವಾಗ ನೀವು ನೆಕ್ಸ್ಟ್ ಒಂದು ಕಮರ್ಷಿಯಲ್ ಸಿನಿಮಾ ಅಲ್ಲಿ ಒಂದ್ 5 ಜನ ಕೊಡಿದ್ರು ಏನೋ ನಮ್ಮನೆ ಹೊಡಿತವನ್ ಗುರು ನೋಡೋಣ ಅಂತ ನೋಡ್ತಾರೆ. ಸೊ ಅದ್ ನನಗೆ ಮೇನ್ ಇದ್ದಿದ್ದು. ಸೊ ಇಲ್ಲಿ ಎಲ್ಲೋ ಈ ಒಂದ್ ಸಿನಿಮಾ ನನ್ಗೆ ಆತರ ಒಂದ್ ಕ್ಯಾರೆಕ್ಟರ್ ಸಿಕ್ತು. ಸೊ ಐ ಥಿಂಕ್ ದಿಸ್ ಸಿನಿಮಾ ನಂಗೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಆ ರೀತಿ ಪ್ರೂವ್ ಆಗಕ್ಕೆ, ಆ ರೀತಿ ಒಂದ್ ಫಸ್ಟ್ ಹೆಜ್ಜೆ ಇಡಕ್ಕೆ, ಅವಾಗ ನನ್ ನೆಕ್ಸ್ಟ್ ಹೆಜ್ಜೆ ಇಡೋದು ಸುಲಭ ಆಗುತ್ತೆ ಒಂದ್ ಲೆವೆಲ್ಗೆ. ಅಂಡ್ ದೆನ್ ಅದೇ ರೀತಿ ನಾನು ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಫಾರ್ ಅಸ್ ಆಕ್ಟರ್ಸ್, ನನ್ಗೊಬ್ಬನಿಗೆ ಅಂತ ಅಲ್ಲ, ಎನಿವನ್ ಬರೋರಿಗೆ ನಮ್ಗೆ ಅದೇ ತುಂಬಾ ಹತ್ರ ಆಗೋದೇ ತುಂಬಾ ಒಂದು ಚಾಲೆಂಜು. ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು. ಅದೇ ಹೀರೋಯಿನ್ಸ್ ಹಂಗಿಲ್ಲ. ಅವರು ಅಂದ್ರೆ ನಾನು ಹೇಳ್ತಾ ಇರೋದು, ಅವರು ಎನಿ ಟೈಪ್ ಆಫ್ ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಅವ್ರಿಗೆ ಆ ತರ ಒಂದು ಇದು ಬರಲ್ಲ. ಅವ್ರು ಬೇಕಾದ್ರೆ ಗ್ಲಾಮರ್ ರೋಲ್ಗೂ ಹೋಗ್ಬೋದು. ಅಂಡ್ ಆಲ್ರೆಡಿ ಮೇ ಬಿ ಒಂದು ಎಸ್ಟಾಬ್ಲಿಷ್ಡ್ ಆಕ್ಟರ್ ಜೊತೆ ಒಂದು ಕಮರ್ಷಿಯಲ್ ಸಿನಿಮಾ ಮಾಡ್ಬೋದು. ಆತರ ಮಾಡ್ಕೊಂಡು ಹೋಗ್ಬೋದು. ನಮ್ಗೆ ಆತರ ದಾರಿ ಇರಲ್ಲ, ಹಂತವಾಗಿ ಬೆಳಿತಾ ಹೋಗ್ಬೇಕು. ಸೊ ಆ ರೀತಿ, ಸೊ ಅದನ್ನ ಎಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಫಾರ್ ಮೀ. ಸೊ ಪ್ರಿಯಾಂಕಾ ಅವರಿಗೆ 5 years ಡೌನ್ ದ ಲೈನ್ ಏನ್ ಪ್ಲಾನ್ಸ್ ಇದೆ? ಯಾವ ತರ ಎಲ್ಲ ಸಿನಿಮಾ ಮಾಡಬೇಕು ಅಂತಿದೆ? ಯಾವ್ಯಾವ ನಿರ್ದೇಶಕರ ಜೊತೆಗೆ ಮಾಡಬೇಕು ಅಂತಿದೆ? ಹೀರೋಗಳ ಜೊತೆಗೆ ಮಾಡಬೇಕು ಅಂತಿದೆ? ಏನ್ ಪ್ಲಾನ್ಸ್ ಇಲ್ಲಿಂದ 5 ವರ್ಷಕ್ಕೆ ಯಾವ ರೀತಿ ಬೆಳೆದಿರಬೇಕು ಅಂತ? ಜೊತೆ ಮಾಡ್ಬೇಕಂತ. ಯಾ ಕರೆಕ್ಟ್. ಎಲ್ಲರ ಜೊತೆ ಮಾಡ್ಬೇಕು ಅಂತ ಇಷ್ಟ. ಎಲ್ರು ಅದೇ ಅಲ್ವಾ ಇರೋದು. ಅಂಡ್ ಇವಾಗ ಬರ್ತಾ ಇರೋ ನ್ಯೂ ಕಮರ್ಸ್ ಇರ್ಬೋದು, ಅಂಡ್ ನಮ್ ಸ್ಟಾರ್ಸ್ ಏನಿದ್ದಾರೆ ನಮ್ ಇಂಡಸ್ಟ್ರಿಯಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ, ಅವ್ರ ಜೊತೆ ವರ್ಕ್ ಮಾಡ್ಬೇಕಂತ ಇರುತ್ತೆ. ಯಾವ ತರ ಆದ್ರೂ ನಾನು ಅವ್ರ ಜೊತೆ ಹೀರೋಯಿನ್ ಆಗೇ ಮಾಡ್ಬೇಕು ಅಂತ ಇಲ್ಲ. ಬಟ್ ಎಲ್ಲ ಆತರ ಒಂದು ಅಕ್ಕ ತಂಗಿ ಬೇಡ, ಬಟ್ ಅದು ಒಂದು ಮೇನ್ ರೋಲ್ ಆಗಿರ್ಬೇಕು. ನನ್ಗೆ ಸ್ವಲ್ಪ ಜಾಸ್ತಿ ಇರ್ಬೇಕು ಆ ಸಿನಿಮಾ ಅಲ್ಲಿ. ಎಲ್ಲರ ಜೊತೆ ಮಾಡ್ಬೇಕು, ಬಟ್ ನಾನು ಹಿಂಗೆ ಕಾಣಿಸ್ಕೊಳ್ಬೇಕು, ಗ್ಲಾಮರ್ ಆಗೇ ಇರ್ಬೇಕು ಆ ಥರ ಎಲ್ಲ ಏನಿಲ್ಲ. ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗ್ಬೇಕು. ಮತ್ತೆ ನನ್ನ ಕ್ಯಾರೆಕ್ಟರ್ಗೆ ತುಂಬಾ ಸ್ಪೇಸ್ ಸಿಗ್ಬೇಕು ಆ ಸಿನಿಮಾ ಅಲ್ಲಿ. ಈ ತರ ಒಂದಷ್ಟು ಸಿನಿಮಾ ಮಾಡ್ಬೇಕು ಅನ್ನೋದು ಇದೆ 5 years ಅಲ್ಲಿ. ಎನಿ ಪರ್ಟಿಕ್ಯುಲರ್ ಡೈರೆಕ್ಟರ್ ಇಂಥವ್ರ ಜೊತೆ ಮಾಡಲೇಬೇಕು ಅಟ್ಲೀಸ್ಟ್ ಕರಿಯರಲ್ಲಿ, ಆ ಥರ ಏನಾದ್ರು? ರಾಣಾ ಅವ್ರಿಗೆ? ನನಗೆ ಮೇನ್ ಸ್ಕ್ರಿಪ್ಟ್ ರೀ, ಸ್ಕ್ರಿಪ್ಟೇ ಹುಡ್ಕೋದು ಮೇನು. ನನಗೆ ಸ್ಕ್ರಿಪ್ಟ್ ರೀಚ್ ಆದ್ರೆ ನಾನು ಆಡಿಯನ್ಸ್ ತರ ನೋಡೋದು ಒಂದು ಸ್ಕ್ರಿಪ್ಟ್ ನರೇಷನ್ ಆವಾಗ್ಲೂ ಹೇಳಿದೆ. ಸೊ ಅದು ನನಗೆ ರೀಚ್ ಆಗ್ಬೇಕು. ಅಂದ್ರೆ ಎಲ್ಲೂ ಲ್ಯಾಗ್ ಅನ್ಸ್ಬಾರ್ದು, ಬೋರ್ ಹೊಡಿಬಾರ್ದು. ಅಂಡ್ ಮೋರ್ ಓವರ್ ಏನೋ ಒಂದು ವಿಷಯ ಹೇಳ್ಬೇಕು ಆ ಸ್ಕ್ರಿಪ್ಟ್. ಅದರಿಂದ ನಾನು ಮೇನ್. ಯಾಕಂದ್ರೆ ಇವತ್ತು ನೀವು ಎಲ್ಲಾ ರೀತಿ ಎಕ್ಸಾಂಪಲ್ಸ್ ನೋಡ್ಬೋದು. ಒಳ್ಳೆ ಪ್ರೊಡಕ್ಷನ್ ಹೌಸ್ ಇರುತ್ತೆ, ಸ್ಕ್ರಿಪ್ಟ್ ಚೆನ್ನಾಗಿರಲ್ಲ, ಓಡಲ್ಲ. ಒಳ್ಳೆ ಡೈರೆಕ್ಟರ್ ಇರ್ತಾರೆ, ಸ್ಕ್ರಿಪ್ಟ್ ಚೆನ್ನಾಗಿರಲ್ಲ, ಓಡಲ್ಲ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಸ್ಕ್ರಿಪ್ಟ್ ಚೆನ್ನಾಗಿರ್ಲಿ. ನೀವು ನೋಡಿ ಆಲ್ಮೋಸ್ಟ್ ಅಲ್ಲಿ 10 ಎಕ್ಸಾಂಪಲ್ ತಗೊಂಡ್ರೆ ಸ್ಕ್ರಿಪ್ಟ್ ಚೆನ್ನಾಗಿರ್ಲಿ, ಬೇರೆ ಏನ್ ಎಲ್ಲ ಒಂಚೂರು ಹಂಗೆ ಹಿಂಗೆ ಇದ್ರು ಜನ ತಗೊಂಡ್, ಯಾಕಂದ್ರೆ ಮೇನ್ ಕಾಂಟೆಂಟೇ ಹೋಗ್ತಾರೆ. ಸೊ ನಾನು ಸ್ಕ್ರಿಪ್ಟ್ ಇಂದ ಹೋಗ್ತಾ ಇರೋದು ಫಸ್ಟ್. ಅಂಡ್ ದೆನ್ ಅಫ್ಕೋರ್ಸ್ ಬೇರೆ ಎಲ್ಲದೂ ಬಂದು ಕೂಡ್ ಬರ್ಬೇಕು. ಅದು ಈ ಸಿನಿಮಾ ನಾನು ಆವಾಗಲೇ ಹೇಳಿದೆ, ಎಲ್ಲದೂ ಕೂಡ್ ಬಂತು ಇಲ್ಲಿ ಅಂತ. ಆ ರೀತಿ ಕೂಡ್ ಬಂದ್ರೆ ಗ್ರೇಟ್, ನಥಿಂಗ್ ಲೈಕ್ ಇಟ್. ಸೊ ಫಸ್ಟ್ ನನ್ನ ಸ್ಕ್ರಿಪ್ಟ್ಸೇ ಮೇನ್ ಹುಡ್ಕೋದು. ಸೊ ದಟ್ ಇಸ್ ಮೈ ಮೇನ್ ಪ್ರಯಾರಿಟಿ. ಸೊ ಏಕಲವ್ಯ ಸಿನಿಮಾದಿಂದ ನೀವು ಅನ್ಲರ್ನ್ ಮಾಡಿದ ವಿಷಯ ಯಾವುದು? ಅನ್ಲರ್ನ್ ನಿಮ್ಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ಲ? ಇಲ್ಲ, ನಾನು ಅನ್ಲರ್ನ್ ಏನು ಮಾಡಿಲ್ಲ ರೀ. ಐ ಥಿಂಕ್ ನೀವೇನೋ ತಪ್ಪು ಮಾಡಿದ್ರು ಅದ್ರಲ್ಲಿ ಏನೋ ಕಲ್ತಿರ್ತೀರ. ಸೊ ಏನು ಅನ್ಲರ್ನ್ ಮಾಡಕ್ಕಾಗಲ್ಲ ಲೈಫಲ್ಲಿ. ನೀವು ಆಕ್ಚುಲಿ ತಪ್ಪು ಮಾಡಿದ್ರೆ ನಾವು ಕಲಿಯೋದು. ಸೊ ಐ ಡೋಂಟ್ ಥಿಂಕ್ ನಾನು ಏನೋ ಅನ್ಲರ್ನ್ ಮಾಡೋದೇನು ಇಷ್ಟಪಡಲ್ಲ. ಇನ್ಫ್ಯಾಕ್ಟ್ ಅನ್ಲರ್ನ್ ಮಾಡ್ಬಿಟ್ಟೆ ಅದನ್ನ ಮರ್ತೋಗಿದ್ದಂಗೆ ಲೈಫಲ್ಲಿ. ನೀವು ಏನೋ ಮರಿಬಾರ್ದು ಯಾವತ್ತು. ಏನೋ ತಪ್ಪಾಗಿದ್ರು, ಬೇರೆಯವ್ರೇನೋ ತಪ್ಪು ಮಾಡಿದ್ರು, ಬೇರೆಯವ್ರು ತಪ್ಪು ಮಾಡಿದ್ರು ನಿಮಗೆ ಅದನ್ನ ಮರೆಯಕ್ಕೆ ಹೋಗ್ಬಾರ್ದು. ಯಾವತ್ತು ನೆನ್ಪಿಟ್ಕೊಂಡಿರ್ಬೇಕು. ಯಾಕಂದ್ರೆ ಅದರಿಂದನೇ ನೀವು ಗ್ರೋ ಆಗೋದು ಹಂತಕ್ಕೂ. ಆನ್ ಅ ಡೈಲಿ ಬೇಸಿಸ್ ನೀವು ಕಲಿತಾನೆ ಇರ್ತೀರಲ್ಲ. ಸೊ ಐ ಥಿಂಕ್ ಎವ್ರಿ ಎಕ್ಸ್ಪೀರಿಯನ್ಸ್ ಕೌಂಟ್ಸ್. ಅಲ್ಲ, ಸಿನಿಮಾ ಕ್ರಾಫ್ಟ್ ಬಗ್ಗೆ ಓವರ್ ಆಲ್ ಆಗಿ ನಿಮಗೆ ಜನ ಅದನ್ನ ರಿಸೀವ್ ಮಾಡಿದ ರೀತಿ ನೋಡಿ ಏನು ಆಕ್ಚುಲಿ ನಿಮಗೆ ಒಂದು ಬಿಲೀಫ್ ಸಿಸ್ಟಮ್ ಏನೋ ಒಂದು ಕ್ರಿಯೇಟ್ ಆಗಿರುತ್ತೆ? ಎಸ್, ಅಲ್ಲ ಒಂದು ಹೇಳಿದ್ದೇನೆಂದ್ರೆ ಎಲ್ಲರೂ ಆಕ್ಟಿಂಗ್ ವೈಸ್ ಎಲ್ಲರೂ ನಂಗೆ ತುಂಬಾ ಒಳ್ಳೆ ಇದು ಹೇಳಿದ್ರು, ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಬಂತು. ಓನ್ಲಿ ಥಿಂಗ್ ಇಸ್ ಐ ಥಿಂಕ್ ಫಿಸಿಕಲ್ ಅಪಿಯರೆನ್ಸ್ ವೈಸ್ ನಂದು ಸ್ಕೂಲ್ ಪಾತ್ರದಲ್ಲಿ
ಬಿಯರ್ಡ್ ಇಲ್ಲದೆ ಇರೋದು ಕ್ಲೀನ್ ಶೇವ್ ಲುಕ್ ಇತ್ತು. ಓಕೆ. ಅದು ನನಗೆ ಒಂದು 50-50 ಔಟ್ಪುಟ್ ಬಂದದ್ದು. ಅಂದ್ರೆ ತುಂಬಾ ಜನಕ್ಕೆ ಅದು ಹಿಡಿಸಿಲ್ಲ ಕ್ಲೀನ್ ಶೇವ್ ಲುಕ್. ಬಟ್ ಅವ್ರಿಗೆ ನಾನು ಏನಿದ್ರು ರಿಪ್ಲೈ ಕೊಡ್ಬೋದು, ಬಟ್ ದೇರ್ ಇಸ್ ನೋ ಯೂಸ್. ಅಂದ್ರೆ ರಿಪ್ಲೈ ಕೊಟ್ಟು ಏನ್ ನಾವು ಅದನ್ನ ಬರೀ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾಗುತ್ತೆ. ನನಗೆ ಅಲ್ಲಿ ಬೇರೆ ಯಾವುದು ಒಂದು ವೇನು ಕಾಣಿಸಿಲ್ಲ, ಅಲ್ಲಿ ಬೇರೆ ಯಾವ ದಾರಿನೂ ಕಾಣಿಸಿಲ್ಲ ನನಗೆ. ಯಾಕಂದ್ರೆ ಏನ್ ಮಾಡಿ ಇದು ಹುಡುಗ ಅಂದ್ರೆ ನೀವು ಗಡ್ಡ ಏನು ಬಂದಿರಲ್ಲ, ಶೇವ್ ಮಾಡ್ಕೊಂಡೆ ಮಾಡ್ಬೇಕು. ಸೊ ಅಲ್ಲಿ ನಂಗೆ ಬೇರೆ ದಾರಿ ಇರ್ಲಿಲ್ಲ. ಮೇ ಬಿ ಸ್ಕೂಲ್ ಪಾತ್ರಗಳು ಮಾಡಬಾರ್ದು ಅನ್ಸುತ್ತೆ ನಾನು. ಸೊ ಐ ಕ್ಯಾನ್ ಟೇಕ್ ದಟ್ ಆಸ್ ಅ ಫೀಡ್ಬ್ಯಾಕ್. ಎಸ್. ಸೊ ಇನ್ನೊಂದು ಸೆಗ್ಮೆಂಟ್ ನಾನು ಆಗಲೇ ಹೇಳಿದಾಗೆ ಪ್ರೇಮ್ ಸರ್ಗೆ ಒಂದು ಪ್ರ್ಯಾಂಕ್ ಮಾಡಬೇಕು ನೀವು ಆ್ಯಕ್ಚುಲಿ. ಸೊ ಸರ್ ಕಾಲ್ ಮಾಡಿಕೊಡಿ ಅವ್ರಿಗೆ, ಪಾತ್ರ ನಂಗೆ ಕೊಡಬೇಕು, ನಿಮ್ಗೆ ಅವಕಾಶ ಸಿಗಬೇಕು ಅಂತ ನೀವು ಕೇಳಬೇಕು ಅವ್ರನ್ನ. ಆ್ಯಕ್ಚುಲಿ ನಂಗೆ ಒಂದು ಅವಕಾಶ ಕೊಡಿ ಅಂತ. ಹಾಂ ಗೊತ್ತಾಗುತ್ತೆ. ನನ್ನ ನಂಬರಿಂದ ಮಾಡ್ಬೋದು, ನನ್ನ ನಂಬರ್ ಇಲ್ಲ ಅವ್ರ ಹತ್ರ. ಸೊ ಪ್ರಿಯಾಂಕಾ ಅವ್ರು ಇವಾಗ ಪ್ರೇಮ್ ಸರ್ಗೆ ಕರೆ ಮಾಡಿ ಫ್ಯಾಮಿಲಿ ಅವ್ರ ನಂಬರ್ ಗೊತ್ತಿರಲ್ವೇನ್ರಿ, ಅವಕಾಶ ಕೊಡಿ ಅಂತ ಕೇಳ್ತೀರಾ. ಸೊ ಸ್ವಲ್ಪ ಪ್ರೊಲಾಂಗ್ ಮಾಡಿ ಕಾನ್ವರ್ಸೇಷನ್. ನಂಬರ್ ಹೇಗೆ ಸಿಕ್ತು ಅಂದರೆ ಹೇಳಿ, ಯಾರೋ ಮ್ಯಾನೇಜರ್ ಕಡೆಯಿಂದ ಸಿಕ್ತು, ಫಿಲಮ್ ಮ್ಯಾನೇಜರ್. ಅದು ಚಿಕ್ಕ ವಯಸ್ಸಿಂದ ಸ್ಟೇಜ್ ಶೋ ಎಲ್ಲ ಮಾಡಿದ್ದೆ, ಸ್ಕೂಲಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದೆ ನಾನು, ನಂಗೆ ಪ್ರೈಸ್ ಎಲ್ಲ ಬಂದಿದೆ, ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಮಾಡ್ತೀನಿ, ಆ ಥರದ್ದೆಲ್ಲ ಹೇಳಿ. ಬಟ್ ಇವ್ರು ಎತ್ತಬೇಕಲ್ಲ ಸರ್, ಲೌಡ್ ಸ್ಪೀಕರ್ ಆನ್ ಮಾಡಿಬಿಡಿ ಸರ್. ಬಿಸಿ ಫೋನ್ ಮಾಡ್ಬೋದಾ? ಮಾಡ್ತಾರಾ ವಾಪಸ್ಸು? ಇಲ್ಲ ಮಾಡಲ್ಲ. ಹಂಗಾರೆ ನೀವೇ ಮಾಡಿ, ಬಿಸಿ ಅಂತ ಬರ್ತಾ ಇರಲಿ ಸರ್ ಅವ್ರಿಗೆ. ಹಾಂ ಮಾಡೋದು ಸರ್. ವಾಪಸ್ ಮಾಡಿದರೆ ಅವಾಗಲೇ ತಗೊಳ್ಬೋದು ಅಷ್ಟೇ. ವಾಪಸ್ ಮಾಡಲ್ಲ ಅನ್ಸುತ್ತಲ್ಲ ಅವರು. ಅವ್ರ ಅನ್ನೋ ನಂಬರ್ಸ್ ಇರ್ತಲ್ಲ. ಹೌದಾ? ಬಟ್ ಏನಾದ್ರು ಎಮರ್ಜೆನ್ಸಿ ಆ ಥರ ಏನಾರು ಇದ್ರೆ ಎತ್ತದೇ ಇಲ್ಲ. ಅವ್ರ ಅಕ್ಕಪಕ್ಕ ಇರೋರು ಯಾರಿಗೂ ಮಾಡ್ಬೋದು, ಆ ಥರ ಮಾಡೋಣ, ನೋಡೋಣ ಯಾರಿದ್ದಾರೆ ಅಂತ. ಅದು ಕೊಡ್ತಾರ ಅವರು ನಂಬರ್? ಅವ್ರಿಗೆ ಫೋನ್ ಕೊಡ್ತಾರಾ? ಅವರು ರಿಸೀವ್ ಮಾಡ್ತಿಲ್ಲ? ಎಲ್ಲರೂ ಬಿಸಿ ಇದಾರೆ. ಓಕೆ, ಏನು ಮಾಡೋದು? ರಕ್ಷಿತಾ ಮೇಡಮ್ ವಿಲ್ ಮೂವ್ ಆನ್. ರಕ್ಷಿತಾ ಮೇಡಮಿಗೆ ಮಾಡ್ಬೋದು. ಹಾಂ, ಅವ್ರು ಬೈತಾರೆ ಸುಮ್ಮನೆ. ಇಲ್ಲ, ಅವ್ರಿಗೆ ಗೊತ್ತಿದ್ರೆ ಅವ್ರು ಬೈಯಲ್ಲ ಈ ಥರ ಇದೆ ಅಂತ. ಇಲ್ಲಾಂದ್ರೆ 100% ಬೈತಾರೆ. ಎತ್ತಿದ ತಕ್ಷಣ ಏನೋ ಸುಮ್ಮನೆ ಮಾಡ್ತೀಯ ಹಂಗೆ ಹಿಂಗೆ ಅಂತ ಶುರು ಮಾಡ್ತಾರೆ. ನನ್ನ ಹತ್ರ ಇರ್ಬೋದು, ಬಟ್ ಅವ್ರ ಹತ್ರ ನನ್ನ ನಂಬರ್ ಇಲ್ಲ. ಇವಾಗ ನಾನು ರಕ್ಷಿತಾ ಮ್ಯಾಮಿಗೆ ಮಾಡಿ ಏನು ಮಾಡಲಿ ಸರ್? ಇವರೇ ರ್ಯಾಂಕ್ ಸೇಮ್, ಅದೇ ಪ್ರೇಮ್ ಸರ್ ಹತ್ರ ನಂಗೆ ಅವಕಾಶ ಬೇಕು ಅಂತ ನೆಕ್ಸ್ಟ್ ಫಿಲಮಲ್ಲಿ ಅಂತ. ಆ ಥರ. ಹಾಂ, ಬಿಸಿ ಬರ್ತಾ ಇದೆ, ನಿಮ್ಮ ನಂಬರ್ ಸಿಕ್ತು ಹಂಗೆ. ನಿಮಗೆ ಯಾಕೋ ಇಲ್ಲ, ನೀವು ಯಾರು ಅಂತ ಗೊತ್ತಿದೆಯಾ? ಅಷ್ಟು ಅವ್ರಿಗೆ ಗೊತ್ತಲ್ವಾ ರಾಣಾ ಸರ್ ಈ ಥರ ಇಂಟರ್ವ್ಯೂಸ್ಗೆಲ್ಲ ಬರ್ತಿದ್ದಾರೆ. ಬಟ್ ಆದರೂ ಅಷ್ಟು ಊಹೆ ಮಾಡ್ಬೋದು ಅವರು. ಇಲ್ಲ, ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಾಗದೇನೂ ಇರಬಹುದು. ಹೌದು, ವಿ ವಿಲ್ ಟ್ರೈ. ಸ್ವಲ್ಪ ಮಾಡ್ಯುಲೇಟ್ ಮಾಡಿಕೊಂಡು, ಇಲ್ಲಾಂದರೆ ಗೊತ್ತಾಗುತ್ತೆ. The person you have called is speaking to someone else. You can wait or call again later. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ದಯವಿಟ್ಟು ಕಾದಿರಿ ಅಥವಾ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಓಕೆ, ಈಗ ಫಸ್ಟ್ ಈ ಒಂದು ಹಾಡು ಹೇಳಿಸಿ ಎಷ್ಟೊತ್ತಿಗೆ ನೋಡುವ, ಟ್ರೈ ಮಾಡುವ. ಬಂತು ಮಾತಾಡ್ರಪ್ಪ. ಹಲೋ ಹೇಳಿ ಮೇಡಮ್ ರೀ, ನನ್ನ ಹೆಸರು ರಾಣಿ ಅಂತ. ಹೇಳಿ. ನಾನು ಬೆಳಗಾವಿಯಿಂದ ಮಾಡ್ತಾ ಇದ್ದೀನಿ ರೀ. ಏನು ವಿಚಾರ? ಮೇಡಮ್, ನಿಮ್ಮದು ನಂಬರ್ ನಮಗೆ ಯಾರೋ ಮ್ಯಾನೇಜರ್ ಕಡೆಯಿಂದ ಸಿಕ್ಕೈತ್ರಿ. ಹೇಳಿ. ಪ್ರೇಮ್ ಸರ್ಗೂ ಕಾಲ್ ಮಾಡೀನಿ, ಅವರು ಕಾಲ್ ಪಿಕ್ ಮಾಡ್ತಿಲ್ರಿ. ನನಗೆ ಒಂದು ಆಸೆ ಐತೆ ರೀ, ನಾನು ಆ್ಯಕ್ಟ್ ಮಾಡಬೇಕು ಪ್ರೇಮ್ ಸರ್ ಡೈರೆಕ್ಷನಲ್ಲಿ ಅಂತ. ಅವ್ರ ಹತ್ರ ಮಾತಾಡಿಮ್ಮ. ಮೇಡಮ್ ರೀ, ಅಷ್ಟೇನಾ? ಇನ್ನೊಂದ್ಸಲ ಮಾಡಿ, ಒಂದ್ಸಲ ಎತ್ತಲ್ವಾ? ಇನ್ನೊಂದ್ಸಲ ಮಾಡಿ. ಅವ್ರಿಗೆ ನೀವು ಡಯಲ್ ಮಾಡಿದ
ಸದ್ಯ ಕಾರ್ಯನಿರತವಾಗಿದೆ. ಕಾರ್ಯನಿರತ ಸ್ವಲ್ಪ ಸಮಯದ ಹೌದಾ? ಹಾಂ ರಿವೀಲ್ ಮಾಡಿ. ಆಕೆ ವರಗಾಯಕಿಯಾಗ ಇಲ್ಲ ಎತ್ತುತ್ತಾ ಇಲ್ವಾ? ಎತ್ತುತ್ತಾ ಇಲ್ಲ. ಬ್ಲಾಕ್. ಸರ್ ಹೇಳಿ, ಆ ಹುಡುಗಿ ಆ ರಾಣಿ ನನ್ನ ಜೊತೆಗೆ ಇದ್ದಾಳೆ ಅಂತ ಹೇಳಿ. ನನಗೂ ಮುಗಿಸ್ತೀರಾ ನೀವು? ರಾಣಿ ಫ್ರಮ್ ಬೆಳಗಾವಿ. ಅವ್ರು ಹಿಂಗೆ ಹೇಳಿದ್ರು ಡೈರೆಕ್ಟರಿಗೆ ಕಾಲ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಅಂದ್ರೆ ಕ್ಲೀನಾಗಿ ಅಂತ ಹೇಳಿದ್ರು. ರಾಣಿ ಫ್ರಮ್ ಬೆಳಗಾವಿ. ಹಾ ರೀ, ನಾನು ರಾಣಿ ಮಾತಾಡ್ತೀನಿ. ಹಲೋ 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 ರಾಣಾ ಸರ್ ಇದಾರ್ರಿ ನನ್ನ ಜೊತೆ. ಹಲೋ. you irritate me like this? You don't find anybody else. These people told, yeah. So What the hell are these people? Please mention their names so I can blast them in on their face the next time. ಹೇಳ್ರಿ ಯಾರು? ನಾನಿದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅಂತ ಏನಾಗಿದೆ ನಿಮ್ಗಳಿಗೆ? ಒಂದು ಪ್ರಮೋಷನಲ್ ಇಂಟರ್ವ್ಯೂ ಆಗ್ತಾ ಇದೆ ಮ್ಯಾಮ್, ಒಂದು ಪ್ರ್ಯಾಂಕ್ ಮಾಡುವ ಅಂತ. ನೀವು ಮಾಡ್ಕೋಬೇಕು. ನಮ್ಮೇಲೆ ಇಲ್ಲ ಮ್ಯಾಮ್, ನಿಮ್ಮ ರಿಯಾಕ್ಷನ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ. ಹೇಳಮ್ಮ. So this is ರಾಣಿ Priyanka who is being Rani. ಫ್ರಮ್ ಬೆಳಗಾವಿ. From Belgavi. She was being Rani from Belgavi. Yeah. Tell her she's dead. Papala, she start crying. She'll Nothing. not start crying. ಅಷ್ಟೇ sensitive ಎಲ್ಲ ಇಲ್ಲ. Real ಕೆಲಸ ಮುಗಿದಲ್ಲ ಅವಳೇ sensitive ಆಗಿರೋಕ್ ಸಾಧ್ಯ. Yeah. It was a very good act by the way, Priyanka. ಥ್ಯಾಂಕ್ ಯು ಮ್ಯಾಮ್. And what's up? ಹೇಳಮ್ಮ. ನೆಕ್ಸ್ಟ್ ಮ್ಯಾಮ್ ಪ್ರೇಮ್ ಸರ್ ಹತ್ರ ಒಂದು ಚಾನ್ಸ್ ಕೇಳೋಣ ಅಂತ ಇದ್ದೀನಿ. ಏನು ಹೇಳ್ತೀರಾ? ಅದೇ ನಾನು ಹೇಳದ್ನಲ್ಲ ಪ್ರೇಮ ಅವ್ರಿಗೆ ಕೇಳಿ ಅಂತ. ರೆಕಮೆಂಡ್ ಮಾಡೋದು. ಬಟ್ ಪ್ರೇಮ ಅವ್ರಿಗೆ ನಿಮ್ ನಂಬರ್ ಹೋಗಿರಲ್ಲ, ಯಾಕಂದ್ರೆ ಅವ್ರದ್ದು ನಾನು ಅದೇ ಮಾಡ್ಕೊಬೇಕು ಅಂತ ಅನ್ಕೊಂಡಿದೀನಿ ಕಾಲ್ ಆದ್ಮೇಲೆ. ಒಂದ್ ಕಾಲ್ ಒಂದ್ ರಿಂಗಿಗೆ ಅನ್ನೋನ್ ನಂಬರ್ಸ್ ಕಟ್ ಆಗೋದು. ಐ ಆಮ್ ಗೋಯಿಂಗ್ ಟು ಡೂ ದಟ್. ದಿಸ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಮೀ ಟು ಬ್ಲಾಕ್ ಅ ಲಾಟ್ ಆಫ್ ಪೀಪಲ್. ನನಗೆ ನನ್ ಮನೆ ಕೆಲ್ಸದವಳಿದಾಳೆ, ಅವಳು ಕೂತ್ಕೊಂಡು ನಂಗೆ ಹೇಳ್ತಾಳೆ, ಅಲ್ಲ ಅಕ್ಕ ನಿಮ್ ನಂಬರ್ ಎಲ್ಲಿಂದ ಸಿಕ್ಕತ್ತೆ ಇವ್ರಿಗೆಲ್ಲ ಅಂತ. ಐ ವಾಸ್ ಆನ್ ಅ ವಾಯ್ಸ್ ಕಾಲ್, ಅದೇ ಲೌಡ್ ಸ್ಪೀಕರ್ ಅಲ್ಲಿ ಇದ್ದೆ. ಅದಕ್ಕೆ ಐ ಕಾಲ್ಡ್ ಯುವರ್ ಅದರ್ ನಂಬರ್ 960. ಓ ಕೇಳಿ. ನನ್ನ ಮಗನೇ, ಹೌದಾ? ಅದಕ್ಕೆ ಆ ಬೇರೆ ನಂಬರ್ಗಲ್ವ ಮಾಡಿದ್ದು. ಹೌದೌದು. Yeah, exactly. ಎನಿವೇ ನಾನು ಐ ಥಿಂಕ್ ಐ ಶುಡ್ ಗೆಟ್ ಪೇಡ್ ಫಾರ್ ಆಲ್ ದಿಸ್. ಯಾ Then what are you doing? All chill. ಗಣೇಶ ಹಬ್ಬಕ್ಕೆ ರೆಡಿ. ಇವತ್ತು ಒಂದ್ ಸಿನಿಮಾ ನೋಡ್ತಾ ಕೂತ್ಕೊಂಡಿದ್ದೆ, ಮಾ ಅಂತ ಒಂದ್ ಸಿನಿಮಾ. ಇವತ್ತು ಗೌರಿ ಹಬ್ಬದ ಪ್ರಯುಕ್ತ. ಓಕೆ ಓಕೆ. ಏನ್ ಮಾಡ್ತಾ ಇದೀರಾ ನೀವುಗಳು? ನಮ್ದು ಅದೇ ನಡೀತದೆ ಪ್ರಮೋಷನ್. ಫಸ್ಟ್ ಡೇ ಫಸ್ಟ್ ಶೋನಾ? ಎಸ್ ಮ್ಯಾಮ್, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಓಕೆ. ಅಲ್ಲ ಅದು ಕನ್ನಡನೇ, ಮತ್ತೆ ತೆಲುಗು ಇಲ್ಲ ಮ್ಯಾಮ್, ಎಲ್ಲ ಲ್ಯಾಂಗ್ವೇಜ್ ಕವರ್ ಮಾಡ್ತೀವಿ. ಚೆನ್ನಾಗಿದೆ ಅಲ್ಲ ಇದು. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಮ್ಯಾಮ್, ನಮ್ಮ ಚಾನಲ್ ಅಲ್ಲಿ ನೀವು ಕೂಡ ಪ್ರಮೋಷನ್ ಜೋರ ನಡೀತಾ ಇದೆ ಸಿನಿಮಾದ್ದು. ಅಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಬೋತ್ ಆಫ್ ಯು. Thank you. ಚೆನ್ನಾಗಿ ಮಾಡಿ. ಯಾರ್ಯಾರು ಇದ್ದೀರಾ? ನೀವಿಬ್ರೇ ಇದ್ದೀರಾ ಏನು? ನಾವಿಬ್ರೇ ಈಗ. ಮ್ಯಾಮ್ ಆಂಕರ್ ನಾನು ಇದ್ದೀನಿ. ಹಾ. ಆಂಕರ್ ಇದ್ದೀನಿ ಮ್ಯಾಮ್, ಸುಜಯ್. ಏ ಹಾಯ್ ಸಂಜಯ್. ಸುಜಯ್. ಸುಜಯ್. ನಿಮ್ದೇನಾ ಇದು? ಸುಜಯ್ ಸುಜಯ್. ಎಸ್ ಮ್ಯಾಮ್. ಸುಜಯ್ ನಿಮ್ದೇನಾ ಇದು ಬ್ರಿಲಿಯಂಟ್ ಐಡಿಯಾ? ಎಸ್ ಮ್ಯಾಮ್, ನಂದೇ ಐಡಿಯಾ. ಅಂದ್ರೆ ನಿಮ್ಮನ್ನೊಂದು ಈ ಒಂದು ಸಂದರ್ಶನದಲ್ಲಿ ಡೆಬ್ಯೂ ಮಾಡಿಸುವ ನಿಮ್ಮ ವಾಯ್ಸ್ನ ಅಂತ. ವಾವ್, ಎಷ್ಟು ನೀನ್ ಬುದ್ಧಿವಂತ ಇದೀಯ. ಸರಿ ಆಯ್ತು, ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಪ್ರಮೋಷನ್ ಮಾಡ್ಕೊಡು ಇಬ್ರಿಗೂ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Okay, very very happy that you both are doing it so religiously. I'm very proud of both of you. Thank you. ಚೆನ್ನಾಗಿ ಮಾಡಿ promotion. Thank you. ಎಸ್ ಮ್ಯಾಮ್. Sorry for And disturbing you. Priyanka, ಎಸ್ ಮ್ಯಾಮ್. you're very good with voice modulation. ನಾನು ಫಸ್ಟ್ ಆಫ್ ಆಲ್ ಅವಳ ಹತ್ರ ಯಾವತ್ತೂ ಫೋನಲ್ಲಿ ಮಾತಾಡಿಲ್ಲ ನಾನು, ಬಟ್ ಶಿ ಇಸ್ ವೆರಿ ಗುಡ್. ಯಾ ಥ್ಯಾಂಕ್ ಯು ಮ್ಯಾಮ್. ಓಕೆ ಗಾಡ್ ಬ್ಲೆಸ್ ಬೋತ್ ಆಫ್ ಯು. ಚೆನ್ನಾಗಿ ಮಾಡ್ಕೊಂಡು ಹೋಗಿ. Yes, ಹ್ಯಾಪಿ ma'am. ಗೌರಿ ಗಣೇಶ. ಥ್ಯಾಂಕ್ ಯು ಮ್ಯಾಮ್, ಸೇಮ್ ಟು ಯು. ಓಕೆ See you. Thank you so much. ಬಾಯ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ಪ್ರೇಮ್ ಸರಿಗೆ ಪ್ರ್ಯಾಂಕ್ ಮಾಡೋದಕ್ಕೆ ಹೋಗಿ ಅವರ ಪತ್ನಿ ರಕ್ಷಿತಾ ಅವರಿಗೆ ಪ್ರ್ಯಾಂಕ್ ಮಾಡಕ್ಕೆ ಹೋಗಿ ಅಲ್ಲೂ ಬೈಸ್ಕೊಂಡು. ಕಾಮನ್ ಅದು, ಫಸ್ಟ್ ಹೇಳಿದ್ದೆ ಅಲ್ಲ ನಿಮ್ಗೆ, ಸುಮ್ನೆ ಬೈಸ್ಕೊಳ್ತೀವಿ ಈಗ ಅಂತ. ಬಟ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇಂಗ್ಲೀಷಲ್ಲಿ ಬೈದ್ರು. ಅದೇ ಗೊತ್ತಾಯ್ತಲ್ವಾ ಎಲ್ಲ ನಡೀತಿದೆ ಅಂತ. ಇಲ್ಲಾಂದ್ರೆ
ಅನ್ಫಿಲ್ಟರ್ಡ್ ಆಗಿ ಬಂದಿರೋದು. ಕರೆಕ್ಟ್. ಸೊ ವಾಯ್ಸ್ ಮಾಡ್ಯುಲೇಷನ್ಗೆ ಒಂದು ಕಾಂಪ್ಲಿಮೆಂಟ್ ಕೂಡ ಸಿಕ್ತು ರಕ್ಷಿತಾ ಮೇಡಮ್ ಇಂದ. ಸೊ ರಿಯಾಕ್ಷನ್ ಮಾತಾಡ್ತೀರಾ ಹುಬ್ಳಿ ಭಾಷೆ? ಅಯ್ಯೋ ಇಲ್ಲ ಬೆಳಗಾವಿ. ಬೆಳಗಾವಿ ರಾಣಿ ಫ್ರಮ್ ಬೆಳಗಾವಿ ಅಲ್ಲ ನೀವು ಹೇಳಿದ್ದು? ಬೆಳಗಾವಿ ಅಂತ ಹೇಳಿದ್ರು, ಅದು ಹುಬ್ಳಿದೇ ಜಾಸ್ತಿ ಬಂದಿದ್ದು ಸ್ಟೈಲ್ ಅಲ್ವಾ? ಹೌದು. ಆಮೇಲೆ ಬರ್ದೋದ್ರೆ ಹುಬ್ಳಿ ಜನ ಎಲ್ಲ ಏನ್ ಹಿಂಗ್ ಮಾತಾಡಿ. ಇಲ್ಲ, ಬೆಳಗಾವಿ ಕಡೆ ಅದು ಆಲ್ಮೋಸ್ಟ್ ಸೇಮ್ ಬೆಲ್ಟ್, ಅದೇ ಬರೋದು, ಸ್ವಲ್ಪ ಒಂಚೂರು ವೇರಿಯೇಷನ್ ಇರುತ್ತೆ. ಎಸ್, ಬಟ್ ವೆರಿ ವೆಲ್ ಡನ್ ಇಬ್ಬರಿಗೂ ಕೂಡ. ಸರ್ ನಿಮಗೂ ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನು ಕಡೆದಾಗಿ ಹಾಡುಗಳು ಆಲ್ರೆಡಿ ಸಖತ್ ಹಿಟ್ ಆಗಿದೆ. ಏಳುಮಲೆ ಹಾಡಂತೂ ಇವಾಗ ಇಟ್ಸ್ ಲೈಕ್ ಟ್ರೆಂಡಿಂಗ್, ಮೊನ್ನೆ ರಿಲೀಸ್ ಆದಾಗ್ಲಿಂದ. ಸೊ ನಿಮ್ಮ ಯಾವಾಗ ಹಾಡಿನ ಒಂದಷ್ಟು ಸಾಲು ಹೇಳೋದಾದ್ರೆ, ಸೊ ಒಳ್ಳೆ ಸಿಂಗರ್ ಕೂಡ ಪ್ರಿಯಾಂಕ್ ಅವರು. ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಮಾಡ್ತೀನಿ, ನೀವು ಹಾಡಿ. ಕರೆಕ್ಟ್. ಓಕೆ. ಎಲ್ಲಿಂದ? ಹಾಗೊಂದು ಹೀಗೊಂದು ವಿಷಯಗಳ ತಿಳಿಸುವೆನು ನಿನ್ನಲ್ಲಿ ನಗುವನ್ನು ಹುಟ್ಟಾಕಲು, ಹಾಗೊಂದು ಹೀಗೊಂದು ಕನಸುಗಳ ಕಲಿಸುವೆನು ಕಣ್ಣಲ್ಲಿ ದೃಶ್ಯಗಳ ಕಟ್ಟಾಕಲು, ನನಗೇನು ಇಷ್ಟ ಆಗೋದು ಯಾವಾಗ ನೀ ನನ್ನ ಇಷ್ಟ ಪಟ್ಟಾಗ, ನನಗೆ ನನ್ನ ಹೆಸರು ಹಿಡಿಸೋದು ಯಾವಾಗ ನೀ ನನ್ನ ಹೆಸರು ಕರೆದಾಗ, ಯಾವಾಗ ನಾನಿನ್ನ ಸೇರೋದು ಯಾವಾಗ ನೀ ನನ್ನ ಉಸಿರಾದ ಯಾವಾಗ. ಇದು ನೆಕ್ಸ್ಟ್ ಡೈಲಾಗ್, ಅದು ತುಂಬಾ ಫೇಮಸ್ ಆಗಿದೆ. ಹೌದಲ್ಲ? ಅತಿಯಾದ ಪ್ರೀತಿ ಒಳ್ಳೆಯದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ, ನನ್ನ ದೃಷ್ಟಿ ಬಿಟ್ಟು ಬೇರೆ ತಾಕಲ್ಲ, ಆ ಅಂದ ಬಿಡಿಸೋಕೆ ಸೃಷ್ಟಿ ಸಾಲಲ್ಲ, ನನ್ನ ಬಳಿತವನು ನಾನು ಪ್ರೀತಿ ಮಾಡೋದು ನೀ ಹೇಳು ಯಾವಾಗ, ಎದೆ ಸೂಪರ್ ಮೇಲೆ ಕೈ ಅಲ್ಲ? ಇಟ್ಟು ಕೇಳಿದಾಗ ನಿನ್ನ ಹೆಸರೇ ಬರೆದಾಗ. ಒಟ್ನಲ್ಲಿ ಯಾವಾಗ ಅಂದರೆ ನಿಮ್ಮಿಬ್ಬರದ್ದು ಮೀಟ್ ಆಗೋದು ಸೆಪ್ಟೆಂಬರ್ 5th, ಅದಂತೂ ಕನ್ಫರ್ಮ್ ಆಗಿದೆ. ಹರೀಶ್ ಮತ್ತು ರೇವತಿ ಅವರ ಮಿಲನ ಅವತ್ತಾಗುತ್ತೆ. ಸೊ ಪ್ರೇಕ್ಷಕರಿಗೂ ಅದು ಇಷ್ಟ ಆಗಲಿ ಅಂತ ನಾನು ಹಾರೈಸ್ತೀನಿ. ಸೊ ತುಂಬ ವೆರಿ ಗುಡ್ ಸ್ಪಾಟ್, ಇಬ್ಬರೂ ಕೂಡ ತುಂಬ ಚೆನ್ನಾಗಿ ಭಾಗವಹಿಸಿದ್ರಿ ಈ ಒಂದು ಸಂದರ್ಶನದಲ್ಲಿ. ಆಲ್ ದ ಬೆಸ್ಟ್ ಇಬ್ಬರಿಗೂ, ಒಳ್ಳೆಯದಾಗಲಿ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ರಾಣಾ ಮತ್ತು ಪ್ರಿಯಾಂಕಾ ಆಚಾರ್ ಅವರ ಮಾತುಗಳು. ಸೆಪ್ಟೆಂಬರ್ 5ನೇ ತಾರೀಕು ಏಳುಮಲೆ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು.